ಇವತ್ತು ಪಂಚಶತಮಾನ ದಿನ. ಅಂದರೆ 1996 ವರ್ಷಗಳ ಹಿಂದೆ, ಡಿಪೆಂಡ್ಸ್ ಅಪಾನ್ ವಿಚ್ ಇಯರ್ ಯು ಟೇಕ್ ದ ರಿಸರೆಕ್ಷನ್ ಆಫ್ ಜೀಸಸ್. ಐ ಬಿಲೀವ್ ಇನ್ AD 30, 30ನೇ ಕ್ರಿಸ್ತ ಶಕ ವರ್ಷದಲ್ಲಿ ಯೇಸು ಸ್ವಾಮಿಯು ಶಿಲುಬೆಗೆ ಹಾಕಲ್ಪಟ್ಟು ಆರೋಹಣ ಆದ ನಂತರ 50ನೇ ದಿನ ಮೇಲ್ಮಹಡಿಯಲ್ಲಿ 120 ಜನರು ಯೇಸು ಸ್ವಾಮಿಯು ವಾಗ್ದಾನ ಮಾಡಿದ್ದ ಪವಿತ್ರಾತ್ಮನಿಗೋಸ್ಕರ ಕಾಯುವಾಗ ಅವ್ರ ಮೇಲೆ ಪವಿತ್ರಾತ್ಮನ ಬಂದು ಇಳಿದಂಥ ಪಂಚಶತಮಾನದ ದಿನ. ಹಾಲೆಲೂಯ. ಇವತ್ತಿಗೆ 1996 ಆರ್ 1993 ವರ್ಷ ಆಗಿದೆ. ಆ ದಿನದ ಪ್ರಭಾವವನ್ನು, ಅದರ ಒಂದು ಎಫೆಕ್ಟನ್ನು ಇವತ್ತು ಕೂಡ ನಾವು ಕಾಣ್ತಾ ಇದ್ದೇವೆ. ಹಾಲೆಲೂಯ. 120 ಜನರು ಶಿಷ್ಯರು, ಯೇಸುವಿನ ಶಿಷ್ಯರು, ಆಗ ಅನೇಕ ಸಾಧಾರಣವಾದ ವ್ಯಕ್ತಿಗಳು, ಬೆಸ್ತರು ಆ ಒಂದು ಮೇಲ್ಮಹಡಿಯಲ್ಲಿ ಕಾಯುತ್ತಿರುವಾಗ ಪವಿತ್ರಾತ್ಮನು ಅವರ ಮೇಲೆ ಬರುವಾಗ ಅವರ ಜೀವಿತಗಳು ರೂಪಾಂತರ ಹೊಂದಿದವರಾಗಿ ಇಡೀ ದೇಶವನ್ನೇ, ಇಡೀ ಪ್ರಪಂಚವನ್ನೇ ಅಲುಗಾಡಿಸಿ ಪ್ರಪಂಚದ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಯೇಸುವಿನ ಸುವಾರ್ತೆಯನ್ನು ಸಾರಿ ಇವತ್ತು ಕ್ರೈಸ್ತತ್ವ ಇಷ್ಟು ಬೆಳೆದಿರೋದನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ಹಾಲೆಲೂಯ. ಇದು ಆತ್ಮದಿಂದ, ಇದು ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಅದು ದೇವರ ಆತ್ಮದಿಂದ ನಡೆದಿರತಕ್ಕಂಥ ಕಾರ್ಯ. ಹಾಲೆಲೂಯ. ಇಲ್ಲ, ಜೋರಿಗೆ ಚಪ್ಪಳೆ ತಟ್ಟುತ್ತಾ ದೇವರ ನಾಮವನ್ನು ನಾನು ಹೆಮ್ಮೆಪಡಿಸೋಣ. ಈ ಉಪವಾಸ ಪ್ರಾರ್ಥನೆಗಳಿಗಿಂತ ಮುಂಚೆ ನಾನು ಒಂದು ಸರಣಿಯನ್ನು ಪ್ರಾರಂಭಿಸಿದೆ. ಇದು ನೆನಪಿದೆ. ವಾಟ್ ಡಿಡ್ ಜೀಸಸ್ ಸೇ ಅಬೌಟ್? ಯೇಸು ಸ್ವಾಮಿಯು ಈ ವಿಷಯಗಳ ಕುರಿತು ಏನು ಹೇಳಿರೆಂಬುದಾಗಿ. ಸೊ ಇವತ್ತು ಯೇಸು ಸ್ವಾಮಿಯು ಪವಿತ್ರಾತ್ಮನ ಕುರಿತು ಏನು ಹೇಳಿರೆಂಬುದಾಗಿ ನಾನು ಹೇಳಲು ಬಯಸ್ತೇನೆ. ನನಗೊತ್ತು ಪೆಂಟೆಕೋಸ್ಟ್ ಡೇ ಅಂತ ಗೊತ್ತಿರಲಿಲ್ಲ. ನೆನ್ನೆ ನೈಟೇ ಹೆಂಗೋ ಗೊತ್ತಾಯಿತು ನನಗೆ. ಬಟ್ ಆಲ್ರೆಡಿ ಐ ಪ್ರಿಪೇರ್ಡ್ ಫಾರ್ ದಿಸ್ ವರ್ಡ್. ಇದು ಪವಿತ್ರಾತ್ಮನ ದಿನ ಎಂಬುದಾಗಿ ನನಗೆ ಗೊತ್ತಿರಲಿಲ್ಲ. ಬಟ್ ನಿನ್ನೆ ರಾತ್ರಿ ನನಗೆ ಗೊತ್ತಾಯಿತು. ನಾನು ಅದೇ ಟಾಪಿಕ್ ಪ್ರಿಪೇರ್ ಕೂಡ ಆಗಿದ್ದೆ. ಅದಕ್ಕೆ ಇವತ್ತು ಅನೇಕರಿಗೆ ನಾವು ಅರ್ಥ ಮಾಡ್ಕೊಳ್ಬೇಕು, ನಾವು ಆರಾಧಿಸುವಂಥ ದೇವರು ತ್ರಯೇಕ ದೇವರು. ತಂದೆಯಾದ ದೇವರು, ಕುಮಾರನಾದ ಯೇಸು ಕ್ರಿಸ್ತನು, ಪವಿತ್ರಾತ್ಮನಾದ ದೇವರು. ಮೂರು ದೇವರುಗಳಲ್ಲ, ಒಬ್ಬರೇ ದೇವರು, ಮೂವರು ವ್ಯಕ್ತಿಗಳು. ಅವರ ಎಸೆನ್ಸ್ ಇಸ್ ಒನ್ ಬಟ್ 3 in persons. ಅವ್ರ 1 + 1 + 1 ಏನಾಗುತ್ತೆ? 3. ನಾವು 3 ದೇವರುಗಳ, ಇವರು 1 × 1 × 1 ಅಂದರೆ ಒಬ್ಬರೇ. ವಿ ಆರ್ ಒನ್ ಗಾಡ್ ಬಟ್ 3 in persons. ದೇವರುಗಳಿಗೆ ಬೇರೆ ಬೇರೆ ಆದ ಜನರು ದೇವ್ರ ಬಗ್ಗೆ ಬೇರೆ ಬೇರೆ ಆದ ಒಪಿನಿಯನ್ಸ್ ಇಟ್ಕೊಂಡಿದ್ದಾರೆ. ಪೀಪಲ್ ಬಿಲ್ ಇನ್ ಪಾಲಿಥಿಯಿಸಮ್. ಪಾಲಿಥಿಯಿಸಮ್ ಅಂದರೆ ಅನೇಕ ದೇವರುಗಳಿದ್ದಾರೆ ಎಂಬುದಾಗಿ ಜನರು ನಂಬ್ತಾರೆ. ಕೋಟಿ ಕೋಟಿಗಟ್ಟಲೆ ದೇವರಿದ್ದಾರೆ ಎಂಬುದಾಗಿ ಜನರು ನಂಬ್ತಾರೆ. ಪೀಪಲ್ ಬಿಲ್ ಇನ್ ಪ್ಯಾಂಥಿಯಿಸಮ್. ಪ್ಯಾಂಥಿಯಿಸಮ್ ಅಂದರೆ ಎಲ್ಲನೂ ಕೂಡ ದೇವರೇ. ಮರ ಕೂಡ ದೇವರೇ, ಪ್ರಾಣಿ ಕೂಡ ದೇವರೇ, ಇದು ಕೂಡ ದೇವರೇ, ನಾನು ದೇವರೇ, ಎಲ್ಲ ದೇವರೇ. ಓಕೆ, ದಟ್ ಇಸ್ ಪ್ಯಾಂಥಿಯಿಸಮ್. ಅದನ್ನು ಕೂಡ ನಂಬೋದಂತ ಜನರು ಇದ್ದಾರೆ. ಮೋನೋಥಿಯಿಸಮ್, ದೇವರು ಒಬ್ಬರೇ, ನಾಟ್ ಟ್ರಿನಿಟಿ ಬಟ್ ಒಬ್ಬರೇ ನಾವು ನಂಬಿಕೆ ಕೂಡ ಜನರಿಗಿದೆ. ಅಗ್ನಾಸ್ಟಿಸಮ್ ಅಂದರೆ ದೇವರು ಇದ್ದಾರೆಲ್ಲ ಕೂಡ ತಿಳ್ಕೊಳ್ಳೋಕೆ ಕೂಡ ಸಾಧ್ಯ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಇಲ್ಲಿ ಕುಳಿತಿರುವಾಗ ಅನೇಕ ವರ್ಷಗಳಿಂದ ನೀವು ಕ್ರೈಸ್ತರಾಗಿದ್ದೀರಾ, ಅನೇಕ ವಿಷಯಗಳನ್ನು ತಿಳಿದಿರ್ಬೋದು. ವಾಟ್ ಐ ಆಮ್ ಗೋಯಿಂಗ್ ಟು ಶೇರ್ ಮಸ್ಟ್ ಬಿ ವೆರಿ ಎಲಿಮೆಂಟ್ರಿ. ಬಟ್ ಕೆಲವರು ಇತ್ತೀಚೆಗೆ ನೀವು ಬಂದಿರ್ಬೋದು ಅಥವಾ ಪವಿತ್ರಾತ್ಮನ ಬಗ್ಗೆ ಅಷ್ಟು ತಿಳುವಳಿಕೆ ಇಲ್ಲದೆ ಇರ್ಬೋದು. ಐ ವುಡ್ ಲೈಕ್ ಟು ಅಡ್ರೆಸ್ ಆಲ್ ಆಫ್ ಯು. ಓಕೆ, ಸೊ ಪವಿತ್ರಾತ್ಮನು ಅಂದರೆ ಯಾರು? ಕೆಲವ್ರನ್ನ ನೀವು ಮಾತಾಡ್ಬೇಕು, ಕೇಳಬೇಕಂದ್ರೆ ಪವಿತ್ರಾತ್ಮ ಯಾರಪ್ಪ ಅಂತ ಕೆಲವು ವಿಶ್ವಾಸಿಗಳನ್ನ ಕೇಳಿದ್ರೆ ಕೆಲವರು ಹೇಳ್ತಾರೆ ಈಸ್ ಅ ಪವರ್ ಅಥವಾ ದೊಡ್ಡ ಶಕ್ತಿ, ಈಸ್ ಅ ಫೋರ್ಸ್, ಮೈಟಿ ಫೋರ್ಸ್, ಇನ್ಫ್ಲೂಯೆನ್ಸ್ ಅಂತ ಕೆಲವರು ಹೇಳ್ತಾರೆ. ಕೆಲವರು ಹೇಳ್ತಾರೆ ಅವರು ಬೆಂಕಿ ಥರ ಆಗುತ್ತೆ ಅಂತ. ಕೆಲವರು ಭಾವನೆಗಳಿಗೆ ಹೆಚ್ಚಿನ ಉತ್ತರ ಕೊಡ್ತಾರೆ. ಅಳೋದು, ನಗೋದು, ಉರುಳೋದು, ಎಲ್ಲ ಎಗರೋದು, ಅದೇ ಪವಿತ್ರಾತ್ಮ ಅಂದ್ಕೊಳ್ತಾರೆ. ನಮ್ಮ ಒಂದು ಪೆಂತೆಕೋಸ್ಟ್ ಹಾಗೂ ಕ್ಯಾರಿಸ್ಮ್ಯಾಟಿಕ್ ಸಭೆಗಳಲ್ಲೂ ಕೂಡ ಪವಿತ್ರಾತ್ಮ ಅಂದರೆ ಕೇವಲ ಅನ್ಯ ಭಾಷೆಗಳನ್ನು ಮಾತನಾಡುವಂಥದ್ದು, ಕೇವಲ ಭಾವನೆಗಳಿಗೆ ಹೆಚ್ಚಿನ ಒತ್ತಡವನ್ನು ಕೊಡ್ತವೆ. ಅವೆಲ್ಲ ಸರಿ. ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಅಂದರೆ ಪವಿತ್ರಾತ್ಮನ ಇಸ್ ಅ ವ್ಯಕ್ತಿ, ಇಸ್ ಅ ಪರ್ಸನ್. ನಾವು ಅದರೊಟ್ಟಿಗೆ ವೈಯಕ್ತಿಕವಾದ ಸಂಬಂಧವನ್ನು ಇಟ್ಕೊಳ್ಳೋಕ್ಕೆ ಸಾಧ್ಯ. ಟೆಕ್ನಿಕಲಿ ಹೇಳ್ಬೇಕಂದ್ರೆ ಎಲ್ಲರೂ ಕೇಳಿಸ್ಕೊಳ್ಳಿ, ತಂದೆಯಾದ ದೇವರು ಎಲ್ಲಿದ್ದಾರೆ? ಇವಾಗ ಎಲ್ಲಿದ್ದಾರೆ? ಎಲ್ಲ ಕಡೆ ಇದ್ದಾರೆ, ಗೊತ್ತು. ಆತನ ಸರ್ವವ್ಯಾಪಿ, ಇಲ್ದಿರತಕ್ಕಂಥ ಸ್ಥಳ ಇಲ್ಲ. ಬಟ್ ಟೆಕ್ನಿಕಲಿ, ಪೊಸಿಷನಲ್ಲಿ ಎಲ್ಲಿದ್ದಾರೆ? ಈಗ ಅವರು ಪರಲೋಕದಲ್ಲಿದ್ದಾರೆ. ಯೇಸು ಸ್ವಾಮಿ ಎಲ್ಲಿದ್ದಾರೆ? ಎಲ್ಲಿದ್ದಾರೆ? ಯುವರ್ ಹಾರ್ಟ್. ಹಾಲೆಲೂಯ. ಪರಲೋಕದಲ್ಲಿದ್ದಾರೆ. ಅವರು ಸತ್ತು ಆರೋಹಣ ಆಗಿ ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತಿದ್ದಾರೆ. ಓಕೆ, ಪವಿತ್ರಾತ್ಮನಿರೋದೆಲ್ಲಿ? ಈಸ್ ದ ಒನ್ ಹೂ ಇಸ್ ವರ್ಕಿಂಗ್ ಇನ್ ದಿಸ್ ವರ್ಲ್ಡ್. ಅವ್ರನ್ನ ಸಪ್ರೇಟ್ ಮಾಡೋಕ್ಕಾಗಲ್ಲ. ದರ್ ಕೋ ಈಕ್ವಲ್, ಕೋ ಎಕ್ಸಿಸ್ಟ್, ಕೋ ಎಟರ್ನಲ್ ಅವರು. ಬಟ್ ಇಫ್ ಯು ಹ್ಯಾವ್ ಟು ಫಂಕ್ಷನಲಿ ಅವ್ರನ್ನ ನಾವು ಸಪ್ರೇಟ್ ಮಾಡಬೇಕು ಅಂದರೆ,
ಈಗ ನಮ್ಮ ಮಧ್ಯದಲ್ಲಿ ಯೇಸು ಸ್ವಾಮಿ ಏನಿಲ್ಲ ಶಿಷ್ಯರಿಗೆ ಹೋಗೋಕ್ಕಿಂತ ಮುಂಚೆ ನಾನು ಅದು ಬರ್ತೀನಿ ಆ ವಾಕ್ಯಕ್ಕೆ. ನಾನು ಹೋಗಿ ನಿಮ್ಮನ್ನು ಅನಾಥರಾಗಿ ಬಿಡೋದಿಲ್ಲ, ನಾನು ಹೋಗಿ ನಿಮಗೆ ಸಹಾಯಕನನ್ನು ಕಳಿಸ್ಕೊಡ್ತೇನೆ, ಪವಿತ್ರಾತ್ಮನನ್ನು ಕಳಿಸ್ಕೊಡ್ತೇನೆ. ಸೊ ಈ ಲೋಕದಲ್ಲಿ ಈ ದಿನಗಳಲ್ಲಿ ನಮ್ಮಲ್ಲಿ ಕಾರ್ಯ ಮಾಡ್ತಿರೋದು ಯಾರು? ಪವಿತ್ರಾತ್ಮನು. ಸೊ ಅದಕ್ಕೆ ಪವಿತ್ರಾತ್ಮನನ್ನು ಅರ್ಥ ಮಾಡ್ಕೊಳ್ಳೋದು ಭಾಳ ಭಾಳ ಇಂಪಾರ್ಟೆಂಟ್. ಟುಡೇ ಇಸ್ ಅ ಡೇ ಆಫ್ ಪೆಂಟೆಕೋಸ್ಟ್. ಐ ಆಮ್ ಸೋ ಹ್ಯಾಪಿ. ನನಗೆ ಭಾಳ ಮೆಚ್ಚಿನ ಒಂದು ಟಾಪಿಕ್ ಪವಿತ್ರಾತ್ಮನು. ಅದೇ ರೀತಿ ಭಾಳ ಚಾಲೆಂಜಿಂಗ್ ಟಾಪಿಕ್ ಕೂಡ ಪವಿತ್ರಾತ್ಮನೇ ನನಗೆ. ಅದು ಭಾಳ ಮೆಚ್ಚಿನ ಟಾಪಿಕ್ ನನಗೆ. ಯಾಕೆ ಅಂದರೆ ನನ್ನ ಜೀವಿತದಲ್ಲಿ ಪರಿವರ್ತನೆಯನ್ನು ಕಾಣೋದಕ್ಕೆ, ನನ್ನ ಜೀವಿತದಲ್ಲಿ ರೂಪಾಂತರನ ಕಾಣೋದಕ್ಕೆ, ನನ್ನ ಜೀವಿತದಲ್ಲಿ ಬದಲಾವಣೆಯನ್ನು ಕಾಣೋದಕ್ಕೆ, ನನ್ನ ಜೀವಿತದ ಸಾಮರ್ಥ್ಯನ ಪಡ್ಕೊಳ್ಳೋಕ್ಕೆ ಕಾರಣ ಪವಿತ್ರಾತ್ಮನು. ಯೇಸು ಸ್ವಾಮಿನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಮೂರ್ಖನಾಗಿದ್ದೆ, ಹುಚ್ಚನಾಗಿದ್ದೆ, ಕತ್ತಲಲ್ಲಿ ಜೀವಿಸ್ತಾ ಇದ್ದೆ, ಬಾಂಡೇಜಸ್ಸಲ್ಲಿ ಇದ್ದೆ, ಬಂಧನಗಳಲ್ಲಿದ್ದೆ, ಯಾವುದೇ ದಿಕ್ಕಿಲ್ಲದೆ, ಯಾವುದೇ ಒಂದು ಮಾರ್ಗದರ್ಶನ ಇಲ್ಲದೆ, ಕತ್ತಲೆಯಲ್ಲಿ, ಅಡಿಕ್ಷನ್ಸಲ್ಲಿ, ಬಾಂಡೇಜಸ್ಸಲ್ಲಿ ಜೀವಿಸ್ತಾ ಇದೆ. ಬಟ್ ಐ ಎಕ್ಸ್ಪೀರಿಯನ್ಸ್ ಫ್ರೀಡಮ್. ಪವಿತ್ರಾತ್ಮನು ನನ್ನ ಮೇಲೆ ಬಂದಾಗ, 2002ನೇ ವರ್ಷದಲ್ಲಿ ಸುಮಾರು 21-22 ವಯಸ್ಸು ನನಗಿದ್ದಾಗ ಪವಿತ್ರಾತ್ಮನ ಶಕ್ತಿಯನ್ನು ನಾನು ಪಡ್ಕೊಂಡಾಗ, ಪವಿತ್ರಾತ್ಮನ ಬಂದು ಸ್ಪರ್ಶಿಸಿದಾಗ ಐ ಚೇಂಜ್ ಮೈ ಲೈಫ್. ನನ್ನ ಜೀವಿತ ಸಂಪೂರ್ಣವಾಗಿ ಬದಲಾಯಿತು. ಹಲ್ಲೆಲೂಯಾ. ಐ ಆಮ್ ನಾಟ್ ಪರ್ಫೆಕ್ಟ್. ನಾನು ಪರ್ಫೆಕ್ಟ್ ಅಂತ ಹೇಳ್ತಲ್ಲ, ಈಗಲೂ ಕೂಡ ಭಾಳಷ್ಟು ಕುಂದು ಕೊರತೆಗಳಿದೆ, ಇನ್ನೂ ಬೆಳಿಬೇಕಾದ್ರೆ ಜಾಸ್ತಿ ಇದೆ. ನನ್ನ ಹೆಂಡತಿ ಹತ್ರ ಮಾತಾಡಿದ್ರೆ ಸಾಕಷ್ಟು ನನ್ನ ಬಗ್ಗೆ ಹೇಳ್ತಾರೆ. ಬಟ್ ಮೈ ಲೈಫ್ ಹಸ್ ಚೇಂಜ್ಡ್. ಐ ಆಮ್ ನಾಟ್ ಹೂ ಐ ವಾಸ್. ನಾನು ಯಾರಾಗಿದ್ದೀನೋ ಆತನಲ್ಲ ಇನ್ನು. ನೈದರ್ ಐ ಆಮ್ ಹೂಮ್ ಐ ಆಮ್ ಗೋಯಿಂಗ್ ಟು ಬಿ. ಮುಂದೆ ಏನಾಗಿರ್ತೇನೋ ಅದು ಕೂಡ ನಾನಲ್ಲ. ಬಟ್ ಐ ಆಮ್ ಜರ್ನಿಂಗ್, ಐ ಆಮ್ ಪ್ರೋಗ್ರೆಸ್ಸಿಂಗ್. ಬಟ್ ಇದಕ್ಕೆ ಕಾರಣ ಯಾರಂದರೆ ಪವಿತ್ರಾತ್ಮನಾಗಿದ್ದಾನೆ. ಹಲ್ಲೆಲೂಯಾ. ಇದು ಭಾಳ ಚಾಲೆಂಜಿಂಗ್ ಟಾಪಿಕ್ ಕೂಡ ನನಗೆ. ಯಾಕೆ ಗೊತ್ತಾ? ಯಾವಾಗೆಲ್ಲ ಪವಿತ್ರಾತ್ಮನ ಬಗ್ಗೆ ನಾನು ಯೋಚನೆ ಮಾಡ್ತೇನೋ, ಐ ಫೀಲ್ ಎ ಡೀಪ್ ನೀಡ್. ನಾನು ಇನ್ನೂ ಪವಿತ್ರಾತ್ಮ ಹೆಚ್ಚು ತಿಳ್ಕೊಂಡಿಲ್ಲ. ಐ ಆಲ್ವೇಸ್ ಹ್ಯಾವ್ ಎ ಯರ್ನಿಂಗ್ ನನ್ನ ಒಳಗೆ. ಪವಿತ್ರಾತ್ಮನ ಬಗ್ಗೆ ಇನ್ನೂ ತಿಳ್ಕೊಂಡಿಲ್ಲ ನಾನು. ದೇರ್ ಇಸ್ ಸೋ ಮಚ್ ಮೋರ್ ಟು ನೋ, ಸೋ ಮಚ್ ಮೋರ್ ಟು ಎಕ್ಸ್ಪೀರಿಯನ್ಸ್. ಅದು ಅನುಭವಿಸ್ಲಿಕ್ಕೆ ಇರುವಂಥದ್ದು, ತಿಳ್ಕೊಳಕ್ಕೆ ಇರುವಂಥದ್ದು, ಕಲಿಯಕ್ಕಿಂತ ಇರುವಂಥದ್ದು, ಇಟ್ ಈಸ್ ಸೋ ಮಚ್. ಬಟ್ ಅನೇಕ ಕ್ರೈಸ್ತರನ್ನು ಕಾಣುವಾಗ, ಅವರ ಮುಖಗಳನ್ನು ನೋಡುವಾಗ, ಅವ್ರ ಹತ್ರ ಮಾತನಾಡುವಾಗ ನನಗೆ ಯಾವ ರೀತಿ ಫೀಲಿಂಗ್ ಬರುತ್ತೆ ಅಂದರೆ, ಅವ್ರಿಗೆ ಆಲ್ರೆಡಿ ದೇ ನೋ ಎವ್ರಿಥಿಂಗ್. ಅವರೆಲ್ಲ ಕೂಡ ಗೊತ್ತಿರುವ ನನಗೆ ಇನ್ನೇನಿದೆ ಅನುಭವಿಸೋಕ್ಕೆ. ಪವಿತ್ರಾತ್ಮನ ಗೊತ್ತು ನನಗೆ, ಬೈಬಲ್ ಗೊತ್ತು, ಸಭೆ ಗೊತ್ತು. ಐ ಪಿಟಿ ಸಚ್ ಪೀಪಲ್. ಇನ್ನೂ ಪವಿತ್ರಾತ್ಮ ಬಗ್ಗೆ ತಿಳ್ಕೊಡ್ತಕ್ಕಂಥ ಕಾರ್ಯಗಳು ಅನೇಕವಿದೆ. ಯಾವಾಗ ವಿ ಕಮ್ ಟು ಅ ಪಾಯಿಂಟ್ ನನಗೆಲ್ಲ ಗೊತ್ತು, ದಟ್ ಈಸ್ ದ ಡೇ ಯು ಡೈ. ನನಗೆ ಗೊತ್ತು, ನಾನು ತಿಳ್ಕೊಂಡಿದ್ದೇನೆ, ಎಲ್ಲ ಗೊತ್ತು ಅಂತ ನೀವು ಯಾವಾಗ ಭಾವನೆ, ಆ ಯೋಚನೆ ನಿಮ್ಮ ಮನಸ್ಸಲ್ಲಿ ಬರುತ್ತೋ, ಟೇಕ್ ಇಟ್ ಫ್ರಮ್ ಮೀ, ದಟ್ಸ್ ದ ಡೇ ಆಫ್ ಯುವರ್ ಫ್ಯೂನರಲ್. ಆ ದಿನನೇ ನೀವು ಸತ್ತೋಗುವಂಥ ದಿನ. ಸಾಯೋವರೆಗೂ ಕೂಡ ನಾವು ಬೆಳಿಬೇಕು, ಕಲಿಬೇಕು, ದೇವ್ರಿಗೋಸ್ಕರ ಹಸಿವಿಂದ ಇರಬೇಕು, ದಾಹದಿಂದ ಇರಬೇಕು, ತಾವಕದಿಂದ ಇರಬೇಕು. ಹಲ್ಲೆಲೂಯಾ. ಅಂಥವ್ರಿಗೆ ದೇವರು ಅನೇಕ ವಿಷಯಗಳನ್ನು ಪ್ರಕಟಿಸ್ತಾರೆ. ದೇವರ ವಾಕ್ಯ ಹೇಳುತ್ತೆ, ಹಿ ವಿಲ್ ಟೀಚ್ ದ ಹಂಬಲ್. ಯಾರು ದೀನತೆಯಿಂದ ಇರ್ತಾರೋ, ತಗ್ಗಿಸಿಕೆಯಿಂದ ಇರ್ತಾರೋ ಅಂಥವ್ರಿಗೆ ದೇವರು ಕಲಿಸ್ಕೊಡ್ತಾರೆ. ಹಲ್ಲೆಲೂಯಾ. ಎಲ್ಲರಿಗೂ ಅಲ್ಲ. ಸರ್, ನನ್ನ ಒಂದು ಪ್ರಾರ್ಥನೆ ನಾವೆಲ್ಲರೂ ಕೂಡ ಕಲಿಯುವ ಮನೋಭಾವನೆ, ದೇವರಲ್ಲಿ ಬೆಳಿಬೇಕಿರ್ತಕ್ಕಂಥ ಮನೋಭಾವನೆ ನಮ್ಮಲ್ಲಿ ಇರಬೇಕೆಂಬುದಾಗಿ. ಸೊ 2 ಮುಖ್ಯ ವಿಷಯಗಳನ್ನು ಇವತ್ತು ನಾನು ತಿಳಿಸೋಕ್ಕೆ ಬಯಸ್ತೇನೆ. ಒಂದು, ಯೇಸುವಿನ ಜೀವಿತವನ್ನು ನೋಡೋಣ ಎಲ್ಲರೂ ಕೂಡ. ಓಕೆ, ಯೇಸು ಸ್ವಾಮಿಯ ಜೀವಿತವನ್ನು ನೋಡಿ ಅವ್ರು ಯಾವ ರೀತಿ ಲೋಕದಲ್ಲಿ ಜೀವಿಸಿದ್ರು, ನಂಬರ್ 1. 2ನೇ ಪಾಯಿಂಟು, ಯೇಸು ಸ್ವಾಮಿಯು ಪವಿತ್ರಾತ್ಮನ ಬಗ್ಗೆ ಏನು ಕಲಿಸ್ಕೊಟ್ರು. 2 ಸಂಗತಿಗಳು ನೋಡೋಣ. ಆರ್ ಯು ರೆಡಿ ಫಾರ್ ದಿಸ್? ಆಲ್ ರೈಟ್. ಫಿಲಿಪ್ಪರ ಪತ್ರಿಕೆ 2ನೇ ಅಧ್ಯಾಯ 5-6 ಹೇಳುತ್ತೆ. ಯು ಡೋಂಟ್ ಹ್ಯಾವ್ ಟು ಗೋ ದೇರ್. ಯಾರು ತೆಗಿಬೇಕಾಗಿಲ್ಲ, ನಾನು ನೋಡಿ. ಐ ಲೈಕ್ ವಾಟ್ ಪಾಸ್ಟರ್ ಕಬೋರ್ಡ್ ಅವ್ರು ಹೇಳ್ತಾರೆ ಮಾತು ನನಗೆ ಇಷ್ಟ ಆಗ್ತಾ ಇತ್ತು ಪ್ರೀಚಿಂಗ್ ಮಾಡ್ಬೇಕಂದ್ರೆ. ಏನು ಹೇಳ್ತಾ ಇದ್ರು? ಗಿವ್ ಮಿ ಯುವರ್ ಐಸ್. ಓಕೆ, ನಿಮ್ಮ ಕಣ್ಣುಗಳಿಂದ ಕೇಳಿಸ್ಕೋಬೇಕೆಂಬುದಾಗಿ. ಸೊ ಲುಕ್ ಅಟ್ ಮೀ. ಓಕೆ, ಎಲ್ಲ ನನ್ನ ನೋಡಿ. ಓಕೆ, ಸೊ ಯೇಸು ಸ್ವಾಮಿ ಲೋಕಕ್ಕೆ ಬಂದಾಗ ಅವರೆಷ್ಟು ಅದ್ಭುತಗಳು ಮಾಡಿದ್ರಲ್ಲ. ಪ್ರತಿದಿನ ಕುರುಡರಿಗೆ ಕಣ್ಣು ಕೊಡ್ತಾ ಇದ್ರು, ಕುಂಟರಿಗೆ ಕಾಲು ಕೊಡ್ತಾ ಇದ್ರು, ಕುಷ್ಠರೋಗಗಳನ್ನ ವಾಸಿ ಮಾಡ್ತಾ ಇದ್ರು, ಸತ್ತವ್ರನ್ನ ಎಬ್ಬಿಸ್ತಾ ಇದ್ರು, ಪ್ರಸಂಗ ಮಾಡ್ತಾ ಇದ್ರು, 5 ರೊಟ್ಟಿ 2 ಮೀನನ್ನ ಅವರು ಗುಣಾಕಾರ ಮಾಡಿ 5,000 ಜನರಿಗೆ ಹಂಚುತ್ತಾ ಇದ್ರು, ನೀರಿನ ಮೇಲೆ ನಡೀತಾ ಇದ್ರು, ಗಾಳಿ ಮೇಲೆ ನಡೀತಾ ಇದ್ರು, ಬೆಂಕಿಯಲ್ಲಿ ನಡೀತಾ ಇದ್ರು, ಎಲ್ಲ ದೆವ್ವಗಳನ್ನ ಓಡಿಸ್ತಾ ಇದ್ರು. ಓಕೆ, ಎಲ್ಲ ಅದ್ಭುತಗಳು ಮಾಡ್ತಾ ಇದ್ರಲ್ಲ. ಹೇಗಿದು ಮಾಡಕ್ಕೆ ಸಾಧ್ಯ ಆಯಿತು?
ಫಿಲಿಪ್ಪದ ಬರೆದ ಪತ್ರಿಕೆ 2:5 ಹೇಳುತ್ತೆ, ಈ ಎಂಪ್ಟಿಡ್ ಹಿಮ್ಸೆಲ್ಫ್ ಆಫ್ ಆಲ್ ಇಸ್ ಡೈಟಿ, ಅಂದರೆ ದೈವತ್ವವನ್ನ ಸಂಪೂರ್ಣವಾಗಿ ಖಾಲಿ ಮಾಡಿಕೊಂಡು ನಮ್ಮ ತರ ನರಾವತಾರ ಎತ್ತಿ ನಮ್ಮ ಹಾಗೆ ಸಾಮಾನ್ಯವಾದ ಮನುಷ್ಯನಾಗಿ ಈ ಲೋಕಕ್ಕೆ ಬಂದರು. ಯೇಸು ಸ್ವಾಮಿ ಲೋಕಕ್ಕೆ ಬಂದಾಗ ತನ್ನ ದೈವತ್ವದ ವಸ್ತ್ರವನ್ನ ತೆಗೆದು ಪಕ್ಕಕ್ಕಿಟ್ಟು ಈ ಲೋಕದಲ್ಲಿ ಸಾಧಾರಣವಾದ ನಿಮ್ಮ ಹಾಗೆ ನನ್ನ ಹಾಗೆ ಒಂದು ವ್ಯಕ್ತಿಯಾಗಿ ಬಂದರು. ಅರ್ಥ ಆಯ್ತಾ? ಬಟ್ ನಿಮ್ಮ ಹಾಗೆ ನನ್ನ ಹಾಗೆ ವ್ಯಕ್ತಿಯಾಗಿ ಉಳ್ಕೊಂಡು ಆತನ ಅಷ್ಟು ಅದ್ಭುತಗಳನ್ನು ಮಾಡಕ್ಕೆ ಸಾಧ್ಯ ಹೇಗಾಯಿತು? ಯಾಕಂದ್ರೆ ಅವರ ಜೀವನವು ಸಂಪೂರ್ಣವಾಗಿ ಪವಿತ್ರಾತ್ಮನ ಮೇಲೆ ಅವಲಂಬಿತವಾಗಿರತಕ್ಕಂಥ ಜೀವಿತವಾಗಿತ್ತು. ಹಲ್ಲೆಲೂಯಾ. ಪಕ್ಕದಲ್ಲಿ ನೋಡಿ, ಪವಿತ್ರಾತ್ಮನನ್ನು ಅವಲಂಬಿಸಿಕೊಳ್ಳಿ ಅಂತ. ಎಷ್ಟು ನನಗೆ ಫಾಸ್ಟಾಗಿ ಹೋಗುತ್ತೋ ಗೊತ್ತಿಲ್ಲ, ಎಷ್ಟಾಗುತ್ತೋ ಅಷ್ಟು ಹೇಳ್ತೀನಿ ನಾನು. ಮೊದಲನೇದು, ಯೇಸು ಸ್ವಾಮಿಯ ಜೀವನದಲ್ಲಿ ಪವಿತ್ರಾತ್ಮನ ಕಾರ್ಯವನ್ನು ನೋಡೋಣ. ಮೊದಲನೇದು, ವಾಸ್ ಬಾರ್ನ್ ಆಫ್ ದ ಸ್ಪಿರಿಟ್. ಲೂಕನ ಬರೆಸುವಾರ್ತೆ 1ನೇ ಅಧ್ಯಾಯ 34-35 ನೋಡ್ತೇವೆ. ಯೇಸು ಸ್ವಾಮಿ ಜನನ ಉಂಟಾಗಿದೆ ಯಾವ ರೀತಿಯಿಂದ? ಪವಿತ್ರಾತ್ಮನಿಂದ. ಹಲ್ಲೆಲೂಯಾ. ಆತನು ಒಂದು ಗಂಡು ಒಂದು ಹೆಣ್ಣು ಬಂದು ಆ ಒಂದು ಶರೀರದ ಸಂಭೋಗ ಉಂಟಾದಂಥ ಮನುಷ್ಯನಲ್ಲ. ಆತನು ಮರಿಗಳ ಒಟ್ಟಿಗೆ ಪವಿತ್ರಾತ್ಮನ ಒಂದು ಕಾರ್ಯದಿಂದ ಹುಟ್ಟಿದಂಥ ವ್ಯಕ್ತಿ. ಅಂದರೆ ಆತನ ಜೀವನ ಪ್ರಾರಂಭ ಆಗಿದ್ದೆ ಪವಿತ್ರಾತ್ಮನಿಂದ. ಎರಡನೇದು, ವಾಸ್ ಬ್ಯಾಪ್ಟೈಸ್ಡ್ ಇನ್ ದ ಸ್ಪಿರಿಟ್ 30 years later. ಮತ್ತೊಂದು ಬರೆಸುವಾರ್ತೆ 3ನೇ ಅಧ್ಯಾಯ 16 ನೋಡ್ತೇವೆ. ಯೇಸು ಸ್ವಾಮಿ ನೀರಿನ ದೀಕ್ಷಾಸ್ನಾನ ಪಡ್ಕೊಂಡು ಆಚೆ ಬರ್ಬೇಕಂದ್ರೆ ಏನಾಯ್ತು? ಪವಿತ್ರಾತ್ಮನು ಪಾರಿವಾಳದ ಹಾಗೆ ಆತನ ಮೇಲೆ ಬಂದು ನೆಲೆಗೊಳ್ತದೆ. ಈ ರೆಸ್ಟೆಡ್ ಅಪಾನ್ ಹಿಮ್. ಅಂದ್ರೆ ಸೇವೆ ಯಾವಾಗ ಪ್ರಾರಂಭ ಆಯಿತು? ಆತನ ಸೇವೆ ಪ್ರಾರಂಭವಾಗಿದ್ದೇ ಪವಿತ್ರಾತ್ಮನಿಂದ. ಆತ 30 ವರ್ಷ ಪವಿತ್ರಾತ್ಮನ ದೀಕ್ಷಾಸ್ನಾನ ಹೊಂದುವ ತನಕ ಆತನ ಒಂದು ಸೇವೆ ಮಾಡಲಿಲ್ಲ, ಒಂದು ಪ್ರಸಂಗ ಮಾಡಲಿಲ್ಲ, ಒಂದು ಅದ್ಭುತ ಮಾಡಲಿಲ್ಲ, ಒಂದು ದೆವ್ವವನ್ನು ಓಡಿಸಲಿಲ್ಲ. ಅಂದರೆ ಸೇವೆ ಎಲ್ಲವೂ ಕೂಡ ಪ್ರಾರಂಭವಾಗಿದ್ದು ಪವಿತ್ರಾತ್ಮನು ಆತನ ಮೇಲೆ ಬರುವಾಗ. ಅವನು ಹುಟ್ಟಿದ್ದು ಪವಿತ್ರಾತ್ಮನ ಪ್ರಾರಂಭದಿಂದ, ಆತನ ಸೇವೆ ಪ್ರಾರಂಭವಾಗಿದ್ದು ಕೂಡ ಪವಿತ್ರಾತ್ಮನಿಂದ. ಮೂರನೇದು, ಈ ರಿಸೀವ್ಡ್ ದ ಸ್ಪಿರಿಟ್ ವಿತೌಟ್ ಮೆಜರ್. ಯೋಹನ ಬರೆಸುವಾರ್ತೆ 3ನೇ ಅಧ್ಯಾಯ 33-34 ನೋಡ್ತೇವೆ. ಆತನು ಅಳತೆಗೆ ಇಲ್ಲದಂತ ಅನಾಯಿಂಟಿಂಗ್ ವಿತೌಟ್ ಮೆಜರ್. ದೇವರು ಯೇಸುವನ್ನ ಅಳತೆ ಇಲ್ಲದ ಅಭಿಷೇಕದಿಂದ ಅಭಿಷೇಕಿಸಿದ್ರು ಎಂಬುದಾಗಿ. 2ರಷ್ಟಲ್ಲ, 4ರಷ್ಟಲ್ಲ, 100ರಷ್ಟ ಅಳತೆ ಇಲ್ಲದಷ್ಟು ಅಭಿಷೇಕದಿಂದ ತಂದೆಯಾದ ದೇವರು ಯೇಸುವನ್ನ ತುಂಬಿಸಿದ್ರು. ಯೋಹನ ಬರೆಸುವಾರ್ತೆ 17ನೇ ಅಧ್ಯಾಯದಲ್ಲಿ ನೋಡ್ತೇವೆ. ತಂದೆಯಾದ ದೇವರು ಯೇಸುವನ್ನು ಯಾವ ರೀತಿಯಾಗಿ ಕಳಿಸ್ಕೊಟ್ಟಿದ್ದಾರೋ ನಮ್ಮನ್ನು ಕೂಡ ಇವತ್ತು ಅದೇ ರೀತಿಯಾಗಿ ಕಳಿಸ್ತಾ ಇದ್ದಾರೆ. ಯೇಸು ಸ್ವಾಮಿಗೆ ಯಾವ ರೀತಿಯಾಗಿ ತಂದೆಯಾದ ದೇವರು ಕಳಿಸ್ಕೊಟ್ರು? ಅಳತೆ ಇಲ್ಲದ ಅಭಿಷೇಕದಿಂದ. ಇವತ್ತು ನಮ್ಮನ್ನು ಯಾವ ರೀತಿ ದೇವರು ಕಳಿಸ್ಕೊಳಕ್ಕೆ ಸಿದ್ಧವಾಗಿದ್ದಾರೆ? ಅಳತೆ ಇಲ್ಲದ ಅಭಿಷೇಕದಿಂದ. ನಾವು ದಾಹ ಇದ್ರೆ ಸಾಕು, ಹಸಿವಿದ್ರೆ ಸಾಕು, ದೇವರನ್ನು ಆತ್ಮದಲ್ಲಿ ನಮ್ಮನ್ನು ತುಂಬಿಸಿ ನಮ್ಮ ಮನುಷ್ಯರ ಶಕ್ತಿಯಿಂದ ಮಾಡಕ್ಕೆ ಸಾಧ್ಯವಾಗದ ಕಾರ್ಯಗಳನ್ನು ದೇವರು ನಮ್ಮ ಮುಖಾಂತರ ಮಾಡಲಿಕ್ಕೆ ಬಯಸ್ತಾ ಇದ್ದಾನೆ. ಹಲ್ಲೆಲೂಯಾ. ಐ ವಾಂಟ್ ಟು ಚಾಲೆಂಜ್ ಯು. ಡೋಂಟ್ ಸೆಟಲ್ ಡೌನ್ ಫಾರ್ ವಾಟ್ ಯು ಕ್ಯಾನ್ ಡೂ. ನಿಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೋ ಅದಕ್ಕೆ ಸೆಟ್ಲ್ ಆಗಬೇಡಿ. ದೇವರು ನಿಮ್ಮ ಜೀವನದಲ್ಲಿ ಏನು ಮಾಡೋಕ್ಕಾಗುತ್ತೋ ಆ ಕಾರ್ಯಗಳಿಗೋಸ್ಕರ ಹಸಿವೆ ಎಂದಿರಿ, ದಾಹದಿಂದಿರಿ. ಅನೇಕ ಜನರ ಜೀವನ ನೋಡ್ಬೇಕಂದ್ರೆ ಅವ್ರ ಜೀವಿತಗಳು ಬೇರೆಯವ್ರು ಮಾಡ್ತಾ ಇದ್ರೆ ನೀವು ಮಾಡ್ತಾ ಇದ್ರೆ ವಾಟ್ಸ್ ಎ ಬಿಗ್ ಡಿಫ್ರೆನ್ಸ್. ನಾವು ಕೂಡ ಬೇರೆಯವ್ರು, ನಾವು ಹೇಳ್ತೇವೆ ನಾವು ರಕ್ಷಣೆ ಹೊಂದಿದ್ದೇವೆ, ಪವಿತ್ರಾತ್ಮ ನಮ್ಮಲ್ಲಿದ್ದೇವೆ, ಸತ್ಯ ಜೀವನ ತಿಳ್ಕೊಂಡಿದ್ದೇವೆ ಅಂದ್ಬಿಟ್ಟು ನಾವು ಮಾಡೋ ಜೀವಿತಕ್ಕೂ ಕಾರ್ಯಗಳಿಗೂ ದೇವರಿಲ್ಲದೆ ಇನ್ಫ್ಯಾಕ್ಟ್ ದವಗಳಿಂದ ತುಂಬಿಕೊಂಡಿರ್ತಕ್ಕಂಥ ಜನರು ಮಾಡೋ ಕಾರ್ಯಗಳು ಜೀವನಕ್ಕೂ ವ್ಯತ್ಯಾಸ ಇಲ್ಲದೆ ವಾಟ್ಸ್ ದ ಪಾಯಿಂಟ್ ಆಫ್ ಇಟ್? ಏನು ವ್ಯತ್ಯಾಸ? ನೀವು ಮನೆ ಕಟ್ಕೊಂಡ್ರೆ ಅವರು ಕಟ್ತಾರೆ, ನೀವು ಕಾರ್ ತೊಗೊಂಡ್ರೆ ಅವ್ರು ತೊಗೊಳ್ತಾರೆ, ನೀವು ಒಳ್ಳೆ ಬಟ್ಟೆ ಹಾಕೊಳ್ತಾರೆ ಅವರು ಹಾಕ್ಕೊಳ್ತಾರೆ, ನೀವು ಬೆಳ್ಳಿ ಬಂಗಾರ ತೊಗೊಂಡ್ರೆ ಅವರು ತೊಗೊಳ್ತಾರೆ. ಸೊ ವಾಟ್ ಬಿಗ್ ಡೀಲ್ ಅಬೌಟ್ ಇಟ್? ಐ ಆಮ್ ಚಾಲೆಂಜಿಂಗ್ ಯು. ನಾನು ನಿಮ್ಮನ್ನು ಪ್ರೋತ್ಸಾಹಿಸ್ತೇನೆ. ನೀವು ಮಾಡೋಂಥ ಕಾರ್ಯಗಳನ್ನು ನೋಡಿದಾಗ ನಿಕೋದೇಮನು ಯೇಸು ಸ್ವಾಮಿ ಹತ್ರ ಬಂದು ಹೇಳ್ತಾ ಇದ್ದಾರೆ, ಜೀಸಸ್, if God wouldn't have been with you, you will not be able to do the things that you have been doing. ನಿಕೋದೇಮನು ಹೇಳ್ತಾ ಇದ್ದಾನೆ, ದೇವರು ನಿನ್ನೊಂದಿಗೆ ಇದ್ದರೆ ಹೊರತು ಈ ಕಾರ್ಯಗಳನ್ನು ನೀನು ಮಾಡೋಕ್ಕೆ. ಯು ಲೈಕ್ ಟು ಎಕ್ಸ್ಪೀರಿಯನ್ಸ್ ದಟ್? ನಿಮ್ಮನ್ನು ನೋಡಿ, ನಿಮ್ಮ ಜೀವಿತ ನೋಡಿ, ನೀವು ಮಾಡ್ತದ ಕಾರ್ಯಗಳನ್ನ ನೋಡಿ, ಇದು ನಿಮ್ಮ ಸ್ವಂತ ಶಕ್ತಿಯಿಂದ ಆಗ್ತಾ ಇರತಕ್ಕಂಥ ಕಾರ್ಯ ಅಲ್ಲ. ದೇವರು ನಿಮ್ಮೊಟ್ಟಿಗೆ ಇದ್ರೇನೆ
ಈ ಕಾರ್ಯಗಳನ್ನು ಮಾಡೋಕ್ಕೆ ಅಂತ ನಿಮ್ಮನ್ನು ನೋಡಿ ಜನ ಹೇಳಕ್ಕೆ ಬಯಸ್ತೀರಾ ನೀವು? ಆಮೆನ್. ಐ ವಾಂಟ್ ಟು ಡೋಂಟ್ ಸೆಟಲ್ ಡೌನ್ ಫಾರ್ ವಾಟ್ ಯು ಕ್ಯಾನ್ ಡೂ. ನಿಮ್ಮ ಜೀವನದಲ್ಲಿ ನಿಮ್ಮ ಮನುಷ್ಯರ ಶಕ್ತಿ, ಜ್ಞಾನ, ತಿಳುವಳಿಕೆ, ಅನುಭವದಿಂದ ಏನು ಮಾಡೋಕ್ಕಾಗುತ್ತೋ ಅದಕ್ಕೆ ಸೆಟ್ಲ್ ಆಗಿಬಿಡಿ. ಕಮ್ ಆನ್, ಸ್ಟ್ರೆಚ್ ಯುವರ್ ಫೇತ್. ನಿಮ್ಮ ನಂಬಿಕೆಯನ್ನು ಸ್ಟ್ರೆಚ್ ಮಾಡಿ, ಪ್ರಾರ್ಥನೆಯನ್ನು ಸ್ಟ್ರೆಚ್ ಮಾಡಿ, ನಿಮ್ಮ ಪರಿಶುದ್ಧ ಜೀವಿತವನ್ನು ಸ್ಟ್ರೆಚ್ ಮಾಡಿ, ದೇವರೊಟ್ಟಿಗೆ ಸಮಯವನ್ನು ಸ್ಟ್ರೆಚ್ ಮಾಡಿ. ರೀಚ್ ಔಟ್ ಫಾರ್ ಮೋರ್. ಹಲ್ಲೆಲೂಯಾ. ಹೆಚ್ಚಿನ ವಿಷಯಗಳೇ ದೇವರು ನಿಮ್ಗೆ ಇಟ್ಟಿರುವ. ಇಟ್ ಡಸಂಟ್ ಮ್ಯಾಟರ್ ಹೂ ಯು ಆರ್. ನೀವು ಯಾರಾಗಿದ್ದೀರೋ, ಎಷ್ಟು ಓದಿದ್ದೀರೋ, ನಿಮ್ಮ ಬ್ಯಾಕ್ ಗ್ರೌಂಡ್ ಏನೋ, ಇಟ್ ಡಸಂಟ್ ಮ್ಯಾಟರ್. ಇಟ್ ಡಸಂಟ್ ಮ್ಯಾಟರ್. ರೀಚ್ ಔಟ್ ಫಾರ್ ಮೋರ್. ಹಲ್ಲೆಲೂಯಾ. ದೇವರು ನಿಮಗಿಟ್ಟಿರುವ ಕಾರ್ಯಗಳಿಗೆ, ಉದ್ದೇಶಗಳಿಗೆ ರೀಚ್ ಔಟ್. ಅದನ್ನು ಹೊಂದಿಕೊಳ್ಳೋದಕ್ಕೆ ನೀವು ಸಿದ್ಧರಾಗಬೇಕೆಂಬುದಾಗಿ ನಿಮ್ಮನ್ನು ನಾನು ಉತ್ತೇಜನ ಮಾಡೋಕ್ಕೆ ಮುಂಜಾನೆ ವೇಳೆಯಲ್ಲಿ ನಾನು ಬಯಸುವಂತನಾಗಿದ್ದೇನೆ. ಹಲ್ಲೆಲೂಯಾ. 4ನೇದು, ಹಿ ವಾಸ್ ಲೆಡ್ ಬೈ ದ ಸ್ಪಿರಿಟ್. ಲೂಕನ ಬರೆಸುವಾರ್ತೆ 4ನೇ ಅಧ್ಯಾಯ 1ನೇ ವಚನ ನೋಡ್ತೇವೆ. ಯೇಸು ಸ್ವಾಮಿಯು ಪವಿತ್ರಾತ್ಮನಿಂದ ನಡೆಸಲ್ಪಡ್ತಾ ಇದ್ದ. ಅದನ್ನು ಹೊಂದಿಕೊಂಡಂಥ ಅನುಭವಗಳು ಕೇವಲ ಯಾವುದೋ ಒಂದು ದಿನ, ನಮ್ಮ ಥರ ಉಪವಾಸ ಪ್ರಾರ್ಥನೆಗಳು ಬಂದಾಗ ನಾವು ಪವಿತ್ರಾತ್ಮನ ಸಾನ್ನಿಧ್ಯನ ಅನುಭವಿಸ್ತೇವೆ, ಸ್ಪರ್ಶವನ್ನು ಅನುಭವಿಸ್ತೇವೆ, ಅನುಭವಗಳನ್ನ ಹೊಂದ್ಕೊಳ್ತೇವೆ. ಆಮೇಲೆ ಏನಾಗುತ್ತೆ? ಮತ್ತೆ ಇನ್ನೊಂದು ಉಪವಾಸ ಪ್ರಾರ್ಥನೆ ಕಾಯುವಂಥದ್ದಲ್ಲ. ಯೇಸು ಸ್ವಾಮಿಗೆ ಪವಿತ್ರಾತ್ಮನೊಂದಿಗೆ ಇದ್ದಂಥ ಅನುಭವ ಯಾವುದೋ ಒಂದು ದಿನಕ್ಕೆ, ಯಾವುದೋ ಒಂದು ಕಾಲಕ್ಕೆ ಸೀಮಿತವಾಗಿರಲಿಲ್ಲ. ಪ್ರತಿನಿತ್ಯ ಆತನ ಪವಿತ್ರಾತ್ಮನಿಂದ ನಡೆಸಲ್ಪಡಂಥ ಅನುಭವವನ್ನು ಆತನು ಹೊಂದ್ಕೊಂಡಿದ್ದ. ಹಲ್ಲೆಲೂಯಾ. ಸೊ ನಾವು ಪವಿತ್ರಾತ್ಮ ಅನುಭವ ಕೇವಲ ಯಾವುದೋ ಮೀಟಿಂಗ್ಗಳಿಗಿರಬಾರ್ದು, ಅಕೇಶನ್ಸ್ಗಿರಬಾರ್ದು. ಪ್ರೈಸ್ ಗಾಡ್ ಫಾರ್ ದೆಮ್. ಆ ಅನುಭವಗಳಿಗೆ ದೇವರಿಗೆ ಸ್ತೋತ್ರ. ಆ ವಿಶೇಷವಾದ ಸ್ಪರ್ಶಕ್ಕೋಸ್ಕರ ಸ್ತೋತ್ರ, ಪ್ರವಾದನೆಗಳಿಗೋಸ್ಕರ ಸ್ತೋತ್ರ, ಅದ್ಭುತಗಳಿಗೋಸ್ಕರ ಸ್ತೋತ್ರ. Those are just an invitation by God for your participation for the purposes for which He has called you. ಅಂದರೆ ಆ ಅದ್ಭುತಗಳ ಮುಖಾಂತರ, ಸ್ಪರ್ಶದ ಮುಖಾಂತರ, ಆ ಅನುಭವಗಳ ಮುಖಾಂತರ ದೇವರು ನಮ್ಮನ್ನ ಆತನ ಉದ್ದೇಶಗಳಿಗೆ ಆಹ್ವಾನಿಸುವ ಒಂದು ರೀತಿಯಾಗಿದೆ. Hallelujah. It's an invitation that God is giving you. ಆ ಆಹ್ವಾನ ಸ್ವೀಕರಿಸಿ ಆತನೊಟ್ಟಿಗೆ ನಡೆಯುವುದಾದರೆ ಪ್ರತಿದಿನ ಅನುಭವಗಳು ನಮಗಿರೋದಿಲ್ಲ, ಪ್ರತಿದಿನ ಫೀಲಿಂಗ್ಸ್ ನಮಗಿರೋದಿಲ್ಲ, ಪ್ರತಿದಿನ ನಮಗೆ ಆ ರೀತಿ ಎಕ್ಸ್ಪೀರಿಯನ್ಸ್ ಆಗೋದಿಲ್ಲ. ಬಟ್ ವಿ ವಾಕ್ ಬೈ ಫೇತ್ ಆ್ಯಂಡ್ ನಾಟ್ ಬೈ ಸೈಟ್. ಹಲ್ಲೆಲೂಯಾ. 5ನೇದು, ಜೀಸಸ್ ವಾಸ್ ಫಿಲ್ಡ್ ವಿತ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಆತನು ಕೇವಲ ಪವಿತ್ರಾತ್ಮ ಭರಿತನಾಗಿರಲಿಲ್ಲ. ಲೂಕನ ಬರೆಸುವಾರ್ತೆ 4:14 ನೋಡ್ತೇವೆ. ಆತನು 40 ದಿನ ಉಪವಾಸ ಮುಗಿಸ್ಕೊಂಡು ಆ ಅರಣ್ಯದಿಂದ ಆಚೆ ಬರ್ತಾ ಇರಬೇಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಯೇಸು ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿಸಲ್ಪಟ್ಟಂತ ವ್ಯಕ್ತಿಯಾಗಿದ್ದ. ಅಂದ್ರೆ he started manifesting the power of the Holy Spirit in his life. ಆತನ ಜೀವಿತದಲ್ಲಿ ಪವಿತ್ರಾತ್ಮನ ಶಕ್ತಿಯನ್ನ ಪ್ರದರ್ಶಿಸುವುದಕ್ಕೆ, ಪ್ರಕಟಿಸುವುದಕ್ಕೆ ಆತನ ಸಿದ್ಧನಾಗಿದ್ದ. 2 ಎಕ್ಸ್ಪೀರಿಯನ್ಸಸ್. ಐ ಟೋಲ್ಡ್ ದಿಸ್. ಉಪವಾಸ ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆನೇ ಹೇಳಿದ್ದೆ 2 ಅನುಭವಗಳು. ಆತನ ದೀಕ್ಷಾಸ್ನಾನ ಮಾಡಿಸ್ಕೊಂಡು ಆಚೆ ಬಂದಾಗ he was filled with the spirit. ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಂತ ವ್ಯಕ್ತಿಯಾಗಿದ್ದ. ಈಗ ಉಪವಾಸ ಮುಗಿಸ್ಕೊಂಡು ಸೈತಾನನ ಶೋಧನೆಗಳನ್ನ ಜಯಿಸ್ಕೊಂಡು ಆ 40 ದಿನ ಆದ್ಮೇಲೆ ಅರಣ್ಯದಿಂದ ಆಚೆ ಬಂದಾಗ ದೇವರ ವಾಕ್ಯ ಹೇಳುತ್ತೆ ಆತನ ಪವಿತ್ರಾತ್ಮನ ಶಕ್ತಿಯಿಂದ ಆತ ಹೊರ ಬಂದ ಎಂಬುದಾಗಿ. ಮುಂಚೆ ಏನಂತ ಹೇಳ್ತಾ ದೇವರ ವಾಕ್ಯ? ಪವಿತ್ರಾತ್ಮನಿಂದ ಭರಿತನಾಗಿದೆ. ವಾಸ್ ಫಿಲ್ಡ್ ವಿತ್ ದ ಸ್ಪಿರಿಟ್. ಉಪವಾಸ ಆದ್ಮೇಲೆ ಏನ್ ಹೇಳ್ತಾ ದೇವರ ವಾಕ್ಯ? ವಾಸ್ ಫಿಲ್ಡ್ ವಿತ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಅಂದ್ರೆ ಅರ್ಥ, ಮುಂಚೆ ಪವಿತ್ರಾತ್ಮನ ಒಳಗಿದ್ದ, ನಾವಿ ಸ್ಟಾರ್ಟೆಡ್ ಮ್ಯಾನಿಫೆಸ್ಟಿಂಗ್, ಎಕ್ಸ್ಪ್ರೆಸ್ಸಿಂಗ್, ಪ್ರದರ್ಶಿಸ್ತಾ ಇದ್ದ, ಪ್ರಕಟಿಸ್ತಾ ಇದ್ದ. ಅನೇಕ ವಿಶ್ವಾಸಿಗಳಲ್ಲಿ ಅವರು ಪವಿತ್ರಾತ್ಮದಿಂದ ತುಂಬಿಸಲ್ಪಟ್ಟಿದ್ದಾರೆ, ಅನ್ಯ ಭಾಷೆಗಳು ಮಾತನಾಡಬಹುದು, ಬಟ್ ದೇ ನಾಟ್ ಮ್ಯಾನಿಫೆಸ್ಟಿಂಗ್. ಅವರು ಪವಿತ್ರಾತ್ಮ ಶಕ್ತಿನ ಪ್ರಕಟ ಮಾಡ್ತಾ ಇಲ್ಲ. ಯಾಕೆ? ಎಲ್ಲ ವಿಶ್ವಾಸಿಗಳು ನಾವೆಲ್ಲರೂ ಕೂಡ ಪವಿತ್ರಾತ್ಮ ಶಕ್ತಿನ ಪ್ರಕಟ ಮಾಡ್ತಾ ಇದ್ದೀವ. ವೈ ಆರ್ ವಿ ನಾಟ್ ಮ್ಯಾನಿಫೆಸ್ಟಿಂಗ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್? ಯಾಕೆ ಪವಿತ್ರಾತ್ಮನ ಶಕ್ತಿಯನ್ನ ನಾವು ಪ್ರದರ್ಶಿಸ್ತಾ ಇಲ್ಲ? ದ ಡಿಫರೆನ್ಸ್ ಇಸ್ ದಿಸ್. ಆ 40 ದಿನದಲ್ಲಿ ಏನಾಯಿತು? ಯೇಸು ಸ್ವಾಮಿ ಸೈತಾನ ಶೋಧನೆಗಳನ್ನ ಜಯಿಸ್ತಾ, ಶರೀರದ ಅಭಿಲಾಷೆಗಳನ್ನ ಜಯಿಸ್ತಾ, ಲೋಕವನ್ನ ಜಯಿಸಿದ್ರು. ಹಲ್ಲೆಲೂಯಾ. ಪವಿತ್ರಾತ್ಮನ ಶಕ್ತಿ ನಮ್ಮ ಜೀವನದಲ್ಲಿ ಪ್ರಕಟವಾಗುವುದನ್ನ ನಾವು ಕಾಣಬೇಕಂದ್ರೆ ನಮ್ಮ ವೈಯಕ್ತಿಕ ಜೀವನದಲ್ಲಿ, ನಮ್ಮ ಖಾಸಗಿ ಜೀವನದಲ್ಲಿ, ನಮ್ಮ ರಹಸ್ಯ ಜೀವನದಲ್ಲಿ, ನಮ್ಮ ಪ್ರೈವೇಟ್ ಲೈಫಲ್ಲಿ ವಿ ಶುಡ್ ಬಿ ಪೀಪಲ್ ನಮ್ಮ ಶರೀರದ ಅಭಿಲಾಷೆಗಳನ್ನು, ಸೈತಾನನನ್ನ ಹಾಗೂ ಲೋಕವನ್ನ ನಾವು ಜಯಿಸುವಂಥ ಜನರಾಗಿರಬೇಕು. ಹಲ್ಲೆಲೂಯಾ. ಯಾಕೆ ಅನೇಕರು ವಿ ಲಿವ್ ಎ ಡಿಫೀಟೆಡ್ ಲೈಫ್? ಶೋಧನೆಗಳಿಗೆ ಸೋತೋಗ್ಬಿಡ್ತೀವಿ, ಕಷ್ಟಗಳಿಗೆ ಸೋತೋಗ್ಬಿಡ್ತೀವಿ, ಒತ್ತಡಗಳಿಗೆ ಸೋತೋಗ್ಬಿಡ್ತೀವಿ, ಚಿಂತೆಗಳಿಗೆ ಸೋತೋಗ್ಬಿಡ್ತೀವಿ, ಭಯಗಳಿಗೆ ಸೋತೋಗ್ಬಿಡ್ತೀವಿ. ವೈ? ಪವಿತ್ರಾತ್ಮದಿಂದ ದೇವ್ರು ಯಾಕೆ ನಮ್ಮನ್ನು ತುಂಬಿಸಿರೋದು? ಅವೆಲ್ಲ ಜಯಿಸೋದಿಕ್ಕೆ.
Hallelujah. So let's be people who overcome that. ಆರನೇದು, ಈ ಪ್ರೀಸ್ಟ್ ಅಂಡ್ ಟಾಟ್ ಬೈ ದ ಪವರ್ ಆಫ್ ದ ಸ್ಪಿರಿಟ್. ಲೂಕನು 4:18-19 ನೋಡ್ತೇವೆ. ಯೇಸು ಸ್ವಾಮಿಯು ಪ್ರಸಂಗ ಮಾಡಿದ್ದು, ಬೋಧಿಸಿದ್ದು ಯಾವ ಶಕ್ತಿಯಿಂದ? ಪವಿತ್ರಾತ್ಮನ ಶಕ್ತಿಯಿಂದ. ಕೆಲವರು ಇವತ್ತಿನ ದಿನಗಳಲ್ಲಿ ದೇರ್ ಆರ್ ಮೆನಿ ಪ್ರೀಚರ್ಸ್, ಪಾಸ್ಟರ್ಸ್, ಅವರು ತಮ್ಮ ವಾಕ್ ಚಾತುರ್ಯದಿಂದ, ಬಿಕಾಸ್ ಆಫ್ ದ ಕ್ಯಾರಿಸ್ಮ್ಯಾಟಿಕ್ ಪರ್ಸನಾಲಿಟಿ, ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬ ಚೆನ್ನಾಗಿರುತ್ತೆ ಅವ್ರದ್ದು. ಬಟ್ ವಿ ಶುಡ್ ನೋ ವೆದರ್ ದೇ ಹ್ಯಾವ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಆಕರ್ಷಿಸ್ಬೋದು, ಜನರನ್ನು ಆಕರ್ಷಿಸ್ಬೋದು ವಿತ್ ಯುವರ್ ಹ್ಯೂಮನ್ ಡೈನಾಮಿಕ್ ಕ್ಯಾರಿಸ್ಮ್ಯಾಟಿಕ್ ಪರ್ಸನಾಲಿಟಿಯಿಂದ. ಬಟ್ ಅನೇಕರು ಬಿದೋಗೋದನ್ನು ಕಾಣ್ತಾ ಇದ್ದೇವೆ. ದಟ್ ಸಕ್ಸಸ್ ವಿಲ್ ನಾಟ್ ಲಾಸ್ಟ್ ಫಾರ್ ಲಾಂಗ್. ಐ ಆಮ್ ಸೀಯಿಂಗ್ ಸೋ ಮೆನಿ ಪೀಪಲ್ ವರ್ಷಿಪ್ ಲೀಡ್ ಮಾಡ್ಕೊಂಡ್ರೆ, ಗಿಟಾರ್ ಕೊಟ್ಟರೆ ವಾ ದೇ ಕ್ಯಾನ್ ಶೇಕ್, ಜನರನ್ನ ಫುಲ್ಲು ಉಳಿಸ್ಬಿಟ್ಟು ಶೇಕ್ ಮಾಡಿ ಧೂಳು ಎಬ್ಬಿಸ್ಬಿಡ್ತಾರೆ. ಬಟ್ ಬಿಕಾಸ್ ದೇವರ ಅಭಿಷೇಕ ಅವರಲ್ಲಿ ಕಾರ್ಯ ಮಾಡೋಕ್ಕೆ ಅವ್ರ ಸ್ಥಳ ಕೊಡದೆ ಅನೇಕರಿಗೆ ಬಿದ್ದೋಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಅನೇಕ ಪಾಸ್ಟರ್ಸ್ ಬಿದ್ದೋಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಯಾಕಂದರೆ ಅವ್ರು ಕೇವಲ ನ್ಯಾಚುರಲ್ ಟ್ಯಾಲೆಂಟ್ಸ್ ಆ್ಯಂಡ್ ಸ್ಕಿಲ್ಸ್ ಮೇಲೆ ಅವ್ರು ಅವಲಂಬಿಸ್ಕೊಂಡಿರ್ತಾರೆ. ಆದರೆ ದೇವರ ವಾಕ್ಯ ಹೇಳುತ್ತೆ, ಯೇಸು ಸ್ವಾಮಿಯು ಪವಿತ್ರಾತ್ಮನ ಶಕ್ತಿಯಿಂದ ಆತನ ಬೋಧನೆ ಮಾಡ್ತಾ ಇದೆ ಎಂಬುದಾಗಿ. ಹಲ್ಲೆಲೂಯಾ. ನಮ್ಮ ಸೇವೆ ಆ ರೀತಿಯಾಗಿರಬೇಕು. 7ನೇದು, ಈ ಕ್ಯಾಸ್ಟ್ ಔಟ್ ಡಿಮನ್ಸ್ ಬೈ ದ ಸ್ಪಿರಿಟ್. ಮತ್ತೇನು 12:28 ದೇವರ ವಾಕ್ಯ ಹೇಳುತ್ತೆ, ಯೇಸು ಸ್ವಾಮಿ ದೆವ್ವಗಳನ್ನ ಓಡಿಸ್ತಾ ಇರುತ್ತಾನೆ. ಯಾವ ಶಕ್ತಿಯಿಂದ ಓಡಿಸ್ತಾ ಇದ್ರು? ಪವಿತ್ರಾತ್ಮನ ಶಕ್ತಿಯಿಂದ. ಲೆಟ್ ಮಿ ಆಸ್ಕ್ ಯು ಸಮಥಿಂಗ್. ಒಂದು ವಿಷಯನ ಕೇಳ್ತೇನೆ. ಯೇಸು ಸ್ವಾಮಿ ದಿನದಲ್ಲಿ ದೆವ್ವಗಳು ಪ್ರತಿದಿನ ಕಾಣಿಸ್ಕೊಳ್ತಾ ಇತ್ತು. ಅವ್ರು ಹೋಗಿದ ಕಡೆ ಎಲ್ಲ ದೆವ್ವಗಳು ಕಿರ್ಚ್ತಾ ಇತ್ತು, ದೆವ್ವಗಳು ಹೋಗ್ತಾ ಇತ್ತು. ಇವತ್ತು ಅಷ್ಟೇ ದೆವ್ವಗಳನ್ನ ಕಾಣ್ತಾ ಇದ್ದೀವ? ಏನಾಯ್ತು ಎಲ್ಲ ದೆವ್ವಗಳಿಗೆ? ಲಾಂಗ್ ಹಾಲಿಡೇ ಹೋಗ್ಬಿಟ್ಟಿದಾರ? ಆರಾಮಾಗಿದ್ದಾರೆ. ಯಾಕೆ ಇವತ್ತು ನಾವು ದೆವ್ವಗಳನ್ನ ಕಾಣ್ತಾ ಇಲ್ಲ? ದೆವ್ವಗಳು ಎದುರೋದು ನಮ್ಮ ಹಾಡಾಡೋದಕ್ಕೋಸ್ಕರ ಅಲ್ಲ, ನಾನು ಪ್ರಸಂಗ ಮಾಡೋದಕ್ಕೋಸ್ಕರ ಅಲ್ಲ. ದೆವ್ವಗಳು ಎದುರೋದು ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ಮ್ಯಾನಿಫೆಸ್ಟ್. ಪವಿತ್ರಾತ್ಮನ ಶಕ್ತಿ ಪ್ರದರ್ಶಿಸಲ್ಪಟ್ಟಾಗ, ದೇವರ ಸಾನ್ನಿಧ್ಯವು ಪ್ರಕಟವಾದಾಗ, ಅಂಥ ಒಂದು ಸ್ಥಳಗಳಲ್ಲಿ ದೆವ್ವಗಳು ಸೈಲೆಂಟಾಗಿ ಇದ್ದು ಕಾರ್ಯ ಮಾಡೋಕ್ಕಾಗಲ್ಲ. ಸಭೆಗೆ ಬಂದು ಕೂತ್ಕೊಂಡು ಬರೀ ನಾವು ಹಾಡಾಡಿದ್ರೆ, ನಾವು ಪ್ರಸಂಗ ಮಾಡಿದ್ರೆ ಆರಾಮಾಗಿರ್ತದೆ ಸೈತಾನ ಕೂಡ, ನೋ ಪ್ರಾಬ್ಲಮ್. ಬಟ್ ಯಾವಾಗ ದೇವರ ಸಾನ್ನಿಧ್ಯ ಪ್ರಕಟ ಆಗುತ್ತೋ, ಯಾವಾಗ ದಾವೀದನ ಕಿನ್ನರಿ ತೊಗೊಂಡು ಬಾರ್ಸಕ್ಕೆ ಸ್ಟಾರ್ಟ್ ಮಾಡೋದ್ನೋ, ಸೌಲನ ಮೇಲಿದ್ದ ದೆವ್ವಗಳು ಓಡ್ತವೆ. ಇವತ್ತು ಯಾಕೆ ನಾವು ದೆವ್ವಗಳು ನೋಡ್ತಾರೆ ಅಂತಂದ್ರೆ, ನೋ ಗಾಡ್ಸ್ ಪ್ರೆಸೆನ್ಸ್. ಸೌಂಡ್ ಇದೆ, ಮ್ಯೂಸಿಕ್ ಇದೆ, ಪ್ರೀಚಿಂಗ್ ಇದೆ, ಎಲ್ಲ ಇದೆ. ಬಟ್ ದೇವರ ಸಾನ್ನಿಧ್ಯ ಇಲ್ಲದಿರೋ ಕಾರಣದಿಂದ ದೆವ್ವಗಳು ಆರಾಮಾಗಿವೆ. ನಾವು ಕಾಲಿಟ್ಟ ಸ್ಥಳದಲ್ಲಿ, ನಾವು ವಾಸಿಸುವ ಮನೆಗಳಲ್ಲಿ, ನಾವು ಕಾಲಿಡುವ ಕಚೇರಿಗಳಲ್ಲಿ, ನಮ್ಮ ಆಫೀಸ್ಗಳಲ್ಲಿ, ನಮ್ಮ ಬಿಸ್ನೆಸ್ಗಳಲ್ಲಿ, ನಮ್ಮ ಬೀದಿಗಳಲ್ಲಿ ದೇವರ ಸಾನ್ನಿಧ್ಯವನ್ನು ನಾವು ಒತ್ತುಕೊಂಡು ನಡೆಯುವಾಗ ಅಲ್ಲಿ ದೆವ್ವಗಳು ಕಾರ್ಯ ಮಾಡೋಕ್ಕೆ ಆಸ್ಪದನೆ ಇರಬಾರ್ದು. ಹಲ್ಲೆಲೂಯಾ. ಪವಿತ್ರಾತ್ಮನ ಶಕ್ತಿ ನಮ್ಮ ಮೇಲೆ ಇರುವಾಗ, ದೇವರ ಸಾನ್ನಿಧ್ಯ ಮೇಲೆ ಇರಬೇಕಂದ್ರೆ ನಾವು ದೆವ್ವಗಳು ಎದುರ್ಕೋಬೇಕು, ಅವು ಓಡಬೇಕು. ಇನ್ನೂ ನೀವು ಅದಕ್ಕೆ ಎದುರ್ತಾ ಇದ್ರಿ ಅಂದರೆ ನೀವು ಇನ್ನೂ ಕಿಂಡರ್ ಗಾರ್ಡನ್ ಇದ್ರಿ ಅಂತ ಅರ್ಥ. ಪಾಸ್ಟ್ರೇ ದೆವ್ವಗಳು ಪ್ರಾರ್ಥನೆ ಮಾಡಿ ಅಂದರೆ ಸ್ವಲ್ಪ UKG ಹೋಗಿ ಅಂತೀನಿ ನಾನು. ದೆವ್ವಗಳಿಗೆ ಎದುರವ್ರು ಯಾರು ಇದ್ರೆ ಎಷ್ಟು ಜನ ಎದುರ್ತಾ ಇದ್ದಾರೆ ಇಲ್ಲಿ? ಆಮೇಲೆ ನಿಮ್ಮನ್ನು ಜೂನಿಯರ್ ಚರ್ಚ್ ಕಳಿಸ್ಕೊಡ್ತೀನಿ. ದ ಡೇಸ್ ನಾವು ಸೈತಾನನಿಗೆ ದೆವ್ವಗಳಿಗೆ ಎದುರೋ ದಿನ ಯಾವಾಗ ನೀವು ಹೋಗುತ್ತೋ ಆವಾಗ ನೀವು ಗ್ರ್ಯಾಜುಯೇಟ್ ಆಗಿದ್ದೀರಾ ಅಂತ ಅರ್ಥ. ಸೈತಾನ್ ನಿಮ್ಮನ್ನು ನೋಡಿ ಎದುರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. 8ನೇದು, ಈ ಹೀಲ್ ದ ಸಿಕ್ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಅಪೊಸ್ತಲರ ಕೃತ್ಯಗಳು 10:38. ಈ ವಾಕ್ಯಗಳೆಲ್ಲ ಓದಕ್ಕೆ ಟೈಮ್ ಇಲ್ಲ, ಅದಕ್ಕೆ ಕೋಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬರಿತಾ ಇದ್ರೆ ಒಳ್ಳೆಯದು, ಬರ್ಕೊಳ್ಳಿ, ಆಮೇಲೆ ಹೋಗಿ ಓದಿ ಅಥವಾ ಮತ್ತೆ ಹೋಗಿ ಕೇಳಿ. ಓಕೆ. ಅಪೊಸ್ತಲರ ಕೃತ್ಯಗಳು 10:38 ದೇವರು ಅನೇಕ ರೋಗಗಳನ್ನು ವಾಸಿ ಮಾಡ್ತಾರೆ. ಹೇಗೆ ವಾಸಿ ಮಾಡ್ತಾ ಇದ್ರು? ಪವಿತ್ರಾತ್ಮನ ಶಕ್ತಿಯಿಂದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾವು ರೋಗಿಗಳಿಗೆ ಪ್ರಾರ್ಥನೆ ಮಾಡೋಕ್ಕೆ ಯಾಕೆ ಭಯ ಪಡ್ತೀವಿ ನಾವು? ನಿಮ್ಮ ಮನೆಗಳ ರೋಗಿಗಳಿದ್ದಾರಾ? ಅಥವಾ ನಿಮಗೆ ರೋಗ ಇದೆಯಾ? ನಂಟರಿಗೆ, ಫ್ರೆಂಡ್ಸ್ಗೆ ಯಾಕೆ ನಾವು ಪ್ರಾರ್ಥನೆ ಮಾಡೋಕ್ಕೆ ಹೆದರ್ತೀವಿ? ಯಾಕೆ ಹೆದರ್ತೀವಿ ನಾವು? ಯಾಕೆಂದರೆ ನಾವು ನಮ್ಮ ಒಂದು ನಂಬಿಕೆ ಮೇಲೆ, ನಮ್ಮ ಪ್ರಾರ್ಥನೆಯ ಮೇಲೆ, ನಮ್ಮ ನೀತಿಯ ಮೇಲೆ ಅವಲಂಬಿಸ್ಕೊಳ್ತೇವೆ. ಅಯ್ಯೋ, ನನ್ನ ಪ್ರಾರ್ಥನೆ ಜೀವಿತನೇ ಸರಿ ಇಲ್ಲ,
ಅರೆ ನಂಗೆ ಅಷ್ಟು ನಂಬಿಕೆ ಇಲ್ಲ, ನಾನೇ ಪಾಪದಲ್ಲಿ ಇದ್ದೀನಿ, ನಾನು ಪ್ರಾರ್ಥನೆ ಮಾಡಿದ್ರೆ ಅವ್ರು ವಾಸಿ ಆಗ್ತಾರಾ ಅಂತ. ಆ ಭಯ ಇರಬೇಕು, ಅದು ಒಳ್ಳೆಯದೇ. ಅದಕ್ಕಿಂತ ಹೆಚ್ಚಾಗಿ ಯೇಸು ಸ್ವಾಮಿಯ ಮುಖಾಂತರ ಯಾರ ಶಕ್ತಿ ಹೋಗಿ ರೋಗಿಗಳನ್ನ ವಾಸಿ ಮಾಡಿದ್ದು? ಪವಿತ್ರಾತ್ಮನ ಶಕ್ತಿ. ನಾವು ಪ್ರಾರ್ಥನೆ ಮಾಡ್ಬೇಕಂದ್ರೆ ನಮ್ಮ ನಂಬಿಕೆ ಅಲ್ಲ, ನಮ್ಮ ಒಂದು ನೀತಿ ಅಲ್ಲ, ನಮ್ಮ ಒಂದು ಪ್ರಾರ್ಥನೆ ಜೀವಿತವಲ್ಲ, ಅವೆಲ್ಲ ಇರಬೇಕು. ನಂಬಿಕೆ ಬಲವಾಗಿದ್ದರೆ ಪ್ರಾರ್ಥನೆ ಮಾಡೋ ಕಾನ್ಫಿಡೆನ್ಸ್ ಸಿಗುತ್ತೆ, ಒಳ್ಳೆಯದು. ನಾವು ಪರಿಶುದ್ಧತ್ವದಲ್ಲಿ ನಡೀತಾ ಇದ್ರೆ ಕಾನ್ಫಿಡೆನ್ಸ್ ಇರುತ್ತೆ, ದೇವ್ರ ನಮ್ಮ ಮಟ್ಟಿಗಿದ್ದಾರೆ ಅಂತ, ಒಳ್ಳೆಯದು. ನಾವು ನೀತಿಯಲ್ಲಿ ನಡೀತಾ ಇರಬೇಕಂದ್ರೆ ಯಾವುದೇ ಪಾಪಕ್ಕೆ ಆಸ್ಪದ ಕೊಡದೆ, ಸೈತಾನನಿಗೆ ನಮ್ಮ ಜೀವನದಲ್ಲಿ ಅವಕಾಶ ಕೊಡದೆ, ಅಂಥ ಒಂದು ಸ್ಟೇಟ್ ಆಫ್ ಮೈಂಡ್ ನಾವು ಇದ್ದಾಗ ಪ್ರಾರ್ಥನೆ ಮಾಡೋಕ್ಕೆ ಈಸಿ ಅನ್ಸುತ್ತೆ, ಇರ್ಬೇಕು ಅವೆಲ್ಲ. ಬಟ್ ಮೋರ್ ಇಂಪಾರ್ಟೆಂಟ್, ಅದು ನಮ್ಮ ನಂಬಿಕೆ ಅಲ್ಲ, ನಮ್ಮ ನೀತಿ ಅಲ್ಲ, ನಮ್ಮ ಪ್ರಾರ್ಥನೆ ಅಲ್ಲ, ಪವಿತ್ರಾತ್ಮನ ನಮ್ಮ ಮುಖಾಂತರ ಚಲಿಸೋದಕ್ಕೆ ನಾವು ಅವಕಾಶ ಕೊಡ್ತಾ ಇದ್ದೇವೆ. ಹಲ್ಲೆಲೂಯಾ. ಅದಕ್ಕೆ ನಾವು ರೋಗಿಗಳಿಗೆ ಪ್ರಾರ್ಥನೆ ಮಾಡಬೇಕು, ಹಿಂಜರಿಬಾರ್ದು. ಇಟ್ಸ್ ನಾಟ್ ಅಬೌಟ್ ಯು, ನಿಮ್ಮ ಬಗ್ಗೆ ಅಲ್ಲ. ದ ಹೋಲಿ ಸ್ಪಿರಿಟ್ ವಿಲ್ ಸ್ಟಾರ್ಟ್ ಫ್ಲೋಯಿಂಗ್ ಥ್ರೂ ಯು. ಹಲ್ಲೆಲೂಯಾ. ಪವಿತ್ರಾತ್ಮನು ನಿಮ್ಮ ಮುಖಾಂತರ ರೋಗಿಗಳಿಗೆ ಚಲಿಸಿ ಅವರಿಗೆ ಬಿಡುಗಡೆಯನ್ನು ಕೊಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. 9ನೇದು, ಈ ಆಫರ್ಡ್ ಹಿಮ್ಸೆಲ್ಫ್ ಆನ್ ಕ್ಯಾಲ್ವರಿ ಬೈ ದಿ ಎಟರ್ನಲ್ ಸ್ಪಿರಿಟ್. ಇಬ್ರಿಯರು 9:14. ಯೇಸು ಸ್ವಾಮಿಯು ತನ್ನ ಶರೀರವನ್ನ ಯಾರ ಮುಖಾಂತರ ದೇವರಿಗೆ ಅರ್ಪಿಸ್ಕೊಟ್ರು? ಪವಿತ್ರಾತ್ಮನ ಮುಖಾಂತರ. ದಿಸ್ ವೆರಿ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳಿ. ಯೇಸು ಸ್ವಾಮಿಯು ತನ್ನ ಶರೀರವನ್ನ, ತನ್ನ ಬಲಿಯನ್ನ ಡೈರೆಕ್ಟಾಗಿ ತಂದೆಗೆ ಅರ್ಪಿಸ್ಕೊಡ್ಲಿಲ್ಲ. ತಂದೆಯಾದ ದೇವರೇ ಈಗೋ ನನ್ನ ದೇಹ ತಗೋ ಅಂತ. ದೇವ್ರ ವಾಕ್ಯ ಹೇಳ್ತಾ ಇದೆ, ಆತ ತನ್ನ ದೇಹವನ್ನ, ತನ್ನ ಜೀವಿತವನ್ನ ಯಾರ ಮುಖಾಂತರ ಒಪ್ಪಿಸ್ಕೊಟ್ರು? ಪವಿತ್ರಾತ್ಮನ ಮುಖಾಂತರ. ಹಲ್ಲೆಲೂಯಾ. ಅಂದ್ರೆ ಅರ್ಥ, ಪವಿತ್ರಾತ್ಮನ ಮುಖಾಂತರ ಏನ್ ಮಾಡೋದಿಲ್ವೋ ಅದು ಯಾವುದು ಕೂಡ ದೇವರಿಗೆ ಇಟ್ಸ್ ನಾಟ್ ಪ್ಲೀಸಿಂಗ್, ಇಟ್ಸ್ ನಾಟ್ ಅಕ್ಸೆಪ್ಟಬಲ್. ದಿಸ್ ವೆರಿ ಇಂಪಾರ್ಟೆಂಟ್. ಐ ವಾಂಟ್ ಯು ಆಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಎಲ್ಲ ಕೂಡ ಅರ್ಥ ಮಾಡ್ಕೊಳ್ಳಿ. ನಾವು ಪವಿತ್ರಾತ್ಮನ ಮುಖಾಂತರ ಏನನ್ನು ಸಲ್ಲಿಸೋದಿಲ್ವೋ ದೇವರು ಅದನ್ನು ಸ್ವೀಕಾರ ಮಾಡೋದಿಲ್ಲ. ಯೇಸು ಸ್ವಾಮಿಯೇ ತನ್ನ ದೇಹವನ್ನ ಯಾರ ಮುಖಾಂತರ ಕೊಡ್ಬೇಕಾಯ್ತು ದೇವರಿಗೆ? ಆರ್ ಯು ಆಲ್ ಗೆಟಿಂಗ್ ದಿಸ್? ಅರ್ಥ ಆಗ್ತಾ ಇದೆಯಾ? ಅಂದ್ರೆ ನಾನು ಶರೀರದಲ್ಲೂ ಪ್ರಾರ್ಥನೆ ಮಾಡ್ಬೋದು, ಶರೀರದಲ್ಲೂ ಆರಾಧನೆ ಮಾಡ್ಬೋದು, ಶರೀರದಲ್ಲೂ ಬೋಧನೆ ಮಾಡ್ಬೋದು, ಶರೀರದಲ್ಲೂ ಕೂಡ ಸೇವೆ ಮಾಡ್ಬೋದು. ದಟ್ ಈಸ್ ನಾಟ್ ಅಕ್ಸೆಪ್ಟಬಲ್ ಟು ಗಾಡ್. ನಾನು ಆತ್ಮನಲ್ಲಿ ಪ್ರಾರ್ಥಿಸಿ, ಆತ್ಮದಲ್ಲಿ ಆರಾಧಿಸಿ, ಆತ್ಮದಲ್ಲಿ ಸ್ತುತಿಸಿ, ಆತ್ಮದಲ್ಲಿ ಸೇವೆ ಮಾಡಿ, ಆತ್ಮದಲ್ಲಿ ನಾನು ಬೋಧಿಸಿದ್ರೆ ಮಾತ್ರ ಓನ್ಲಿ ದೋಸ್ ಥಿಂಗ್ಸ್ ಆರ್ ಅಕ್ಸೆಪ್ಟಬಲ್ ಅನ್ ಟು ಗಾಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕಂದ್ರೆ ನನ್ನ ಶರೀರದಲ್ಲಿ ಮಾಡಿದಾಗ ಇಟ್ ಓನ್ಲಿ ಫೀಡ್ಸ್ ಮೈ ಸೆಲ್ಫ್. ನನ್ನ ಸೆಲ್ಫ್ ರೈಚಸ್ನೆಸ್, ನನ್ನ ಪ್ರೈಡ್, ಇಟ್ ಕಮ್ಸ್ ಟು ಮೀ. ನನ್ನ ಸ್ವಂತ ಶರೀರದ ಶಕ್ತಿಯಿಂದ ನಾನು ಮಾಡಿದಾಗ ಇಟ್ ಫೀಡ್ಸ್ ಮೈ ಈಗೋ, ಇಟ್ ಫೀಡ್ಸ್ ಮೈ ಪ್ರೈಡ್, ಇಟ್ ಫೀಡ್ಸ್ ಮೈ ಸೆಲ್ಫ್ ರೈಚಸ್ನೆಸ್. ಬಟ್ ಯಾವಾಗ ದೇವರ ಆತ್ಮನ ಮುಖಾಂತರ ಆತ್ಮದಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಆತ್ಮದಲ್ಲಿ ಆರಾಧಿಸ್ತೀನಿ, ಆತ್ಮದಲ್ಲಿ ದೇವರ ವಾಕ್ಯನ ಬೋಧಿಸ್ತೇನೋ, ಆತ್ಮದಲ್ಲಿ ಸೇವೆ ಮಾಡ್ತೇನೋ, ಇಟ್ ಹಂಬಲ್ಸ್ ಮೀ ಅಂಡ್ ಇಟ್ ಗ್ಲೋರಿಫೈಸ್ ಗಾಡ್. ನನ್ನನ್ನು ತಗ್ಗಿಸಿ ದೇವರನ್ನ ಹೆಚ್ಚಿಸುತ್ತೆ. ಸೊ ನೀವು ಮಾಡ್ತಿರ್ತಕ್ಕಂಥ ಪ್ರಾರ್ಥನೆ ಎಲ್ಲರೂ ಕೂಡ ಇವತ್ತು ಮುಂಜಾನೆ ಆರಾಧಿಸಿದ್ರಿ, ಪ್ರಾರ್ಥನೆ ಮಾಡಿದ್ರಿ, ನಿಮ್ಮ ಶರೀರದಲ್ಲಿ ಮಾಡಿದ್ರೆ ಆತ್ಮದಲ್ಲಿ ಮಾಡಿದ್ರ? ದಟ್ಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಶರೀರದಿಂದ ಅಲ್ಲ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ದೇವರನ್ನ ಆತ್ಮದಿಂದಲೂ, ನಿಮ್ಮ ಶರೀರ ಅಂತ ಹೇಳ್ತಲ್ವಲ್ಲ ಅಲ್ಲಿ, ಎಲ್ಲಿಂದ ಆರಾಧನೆ ಮಾಡ್ಬೇಕು ನಾವು? ನೀವು ಸ್ವಲ್ಪ ದಿನ ಬಾಯಿಗಳು ತಿರೋದೇ ಕಷ್ಟ ನಿಮಗೆ, ಇನ್ನು ಆತ್ಮ ಎಲ್ಲಿಂದ ಬರುತ್ತೆ? ಆಡಕ್ಕೆ ಬಂದಿಲ್ಲ, ಹಾಲೆಲೂಯಾ ಸ್ತೋತ್ರ ಹೇಳಿ ಅಟ್ಲೀಸ್ಟ್. ಯೇಸುವೆ ಅಂತ ಹೇಳ್ಬೋದಾ ನೀವು? ಹಾಲೆಲೂಯಾ ಅಂತ ಹೇಳ್ಬೋದಾ? ದೇವರೇ ನಿಮಗೆ ವಂದನೆ ಅಂತ ಹೇಳ್ಬೋದಾ? ಅವ್ರು ಶಿಲ್ಪಿಡಿಸ್ಗಳ ಪಾಪ ಹೊಸ ಹಾಡುಗಳ ತೊಗೊಂಡ್ಬಿಡ್ತಾರೆ, ಭಯನ ಬೇಕಂದ್ರೆ ಅವ್ರಿಗೆ, ಯಾಕಪ್ಪ ಹೊಸ ಹೊಸ ಹಾಡುಗಳನ್ನ ತೊಗೊಳ್ತೀರಾ ಅಂತ. ಬಟ್ ಹಾಲೆಲೂಯಾ ಸ್ತೋತ್ರ ಹೇಳ್ಬೋತಾನೆ. ದೇವರನ್ನ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವುದಕ್ಕೆ ನಾವು ಕರೆಯಲ್ಪಟ್ಟಿದ್ದೇವೆ. ಹಾಲೆಲೂಯಾ. 10ನೇದು, he was resurrected by the power of the Spirit. ರೋಮ 8:11. ಯೇಸು ಸ್ವಾಮಿ ಪುನರ್ತನ ಹೊಂದಿದ್ದು ಯಾವ ಶಕ್ತಿಯಿಂದ? ಪವಿತ್ರಾತ್ಮನ ಪುನರ್ತಾನದ ಶಕ್ತಿಯಿಂದ. ಯೇಸುನ ಶಿಲುಬೆಗೆ ಹಾಕಿದ್ರು, ಸಮಾಧಿಗೆ ಹಾಕಿದ್ರು. ಆ ಸಮಾಧಿಯಲ್ಲಿ ಮೃತಪಟ್ಟಂತ ದೇಹ ಮತ್ತೆ ಜೀವಂತವಾಗಿದ್ದು ಯಾರ ಶಕ್ತಿಯಿಂದ? ಪವಿತ್ರಾತ್ಮನ ಶಕ್ತಿಯಿಂದ. ಹಾಲೆಲೂಯಾ. ಹಾಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಅದೇ ಪವಿತ್ರಾತ್ಮನ ಪುನರ್ತನದ ಶಕ್ತಿ ಯಾರಲ್ಲಿದೆ? ನಮ್ಮಲ್ಲಿದೆ. ನಿಮಗೆ ಗೊತ್ತಾ, ಈ ಲೋಕದಲ್ಲಿ ಎಲ್ಲ ಒಂದು ಪವರ್ಸ್ಗಿಂತ ಎಲ್ಲ ಏನೇನೋ ಬುಲೆಟ್ಗಳೆಲ್ಲ ಬಿಡ್ತಾ ಇದ್ದಾರೆ ಈಗ. US ಅವರೆಲ್ಲ ಸೇರ್ಕೊಂಡು ಇರಾನ್ ಮೇಲೆಲ್ಲ ಮಿಸೈಲ್ಸ್ ಎಲ್ಲ ಬಿಡ್ತಾ ಇದ್ದಾರೆ.
ಅದೆಲ್ಲದಕ್ಕಿಂತ ಪವರ್ಫುಲ್ ವೆಪನ್ ಯಾವ್ದು ಗೊತ್ತಾ? ಫೋರ್ಸ್ ಯಾವ್ದು ಗೊತ್ತಾ? ಪುನರುತ್ಥಾನದ ಶಕ್ತಿ. ದೇವರ ಇಟ್ಸ್ ಮೋರ್ ಪವರ್ಫುಲ್ ದನ್ ದ ಪವರ್ ಆಫ್ ಕ್ರಿಯೇಷನ್. ದೇವರನ್ನ ಸೃಷ್ಟಿಸಿದ ಶಕ್ತಿಗಿಂತ ಈ ಪುನರುತ್ಥಾನದ ಶಕ್ತಿ ಬಹಳ ಬಲ ಉಳ್ಳದ್ದು. ಯಾಕಂದ್ರೆ ಯೇಸು ಈ ಲೋಕವನ್ನು ಸೃಷ್ಟಿ ಮಾಡಬೇಕಂದ್ರೆ ಬೆಳಕುಂಟಾಗಲಿಂದ ಬೆಳಕಾಯಿತು, ಗಿಡ ಮರಗಳು ಬೆಳಕೊಳ್ಳಿಂದ ಬೆಳ್ಕೊಂಡ್ಬಿಡ್ತು, ಆಕಾಶ ಪಕ್ಕಕ್ಕೆ ಹೋಗು, ನೀರು ಪಕ್ಕಕ್ಕೆ ಬಂದ್ರೆ ಹೋಯ್ತು ಪಕ್ಕಕ್ಕೆ, ಎಲ್ಲ ಬಂದು ಆಗ್ಬಿಡ್ತು. ಅದು ಕೇವಲ ಬಾಯಿ ಶಕ್ತಿಯಿಂದ, ಯಾವುದೇ ತಡೆ ಇರಲಿಲ್ಲ. ಆದರೆ ಯೇಸು ಸ್ವಾಮಿಯು ಪುನರುತ್ಥಾನ ಆಗುವಾಗ ಇಡೀ ಸೈತಾನ ಲೋಕ ಎಲ್ಲ ದೆವ್ವಗಳು ಅದನ್ನು ತಡೆ ಮಾಡ್ತಾ ಇದ್ರು. ಬಟ್ ದ ಪವರ್ ಆಫ್ ರಿಸರಕ್ಷನ್ ವಾಸ್ ನೋ ಮ್ಯಾಚ್ ಫಾರ್ ಆಲ್ ದ ಹೆಲ್ ಕಮಿಂಗ್ ಟುಗೆದರ್. ಯಾರು ಕೂಡ ದೇವರ ಪುನರುತ್ಥಾನ ಹೊಂದಕ್ಕೆ ತಡೆಯಕ್ಕೆ ಸಾಧ್ಯ ಆಗಲೇ ಇಲ್ಲ. ಹಲ್ಲೆಲೂಯಾ. ದಿಸ್ ಮೋಸ್ಟ್ ಪವರ್ಫುಲ್ ಫೋರ್ಸ್, ಈ ಪುನರುತ್ಥಾನದ ಶಕ್ತಿ ಈಗ ಯಾರಲ್ಲಿದೆ? ನಮ್ಮಲ್ಲಿದೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ದ ಒನ್ ಹೂ ಇಸ್ ಇನ್ ಯು ಇಸ್ ಗ್ರೇಟರ್ ದನ್ ದ ಒನ್ ಹೂ ಇಸ್ ಇನ್ ದ ವರ್ಲ್ಡ್. ಈ ಲೋಕದಲ್ಲಿ ಇರುವವನಿಗಿಂತಲೂ ನಮ್ಮಲ್ಲಿರುವಾತನು ಹೆಚ್ಚಿನವನು. ಇದೆಲ್ಲ ಅರ್ಥ ಆಗ್ತಾ ಇದೆಯಾ ನಿಮಗೆ? ನನಗೆ ಯಾರೂ ಇಲ್ಲ, ಯಾರು ಮಾತಾಡ್ಸೋರು ಇಲ್ಲ, ನಾನು ತುಂಬ ಬಲಹೀನ, ಏನು ಮಾಡೋಕ್ಕಾಗತ್ತೆ ನನ್ನ ಕೈಯಲ್ಲಿ, ವಯಸ್ಸಾಗೋಯ್ತು, ಎಲ್ಲರೂ ಕೈ ಬಿಟ್ಬಿಟ್ಟವ್ರೆ. ಯಾರು ಮಾತಾಡ್ತಾ ಇದ್ದೀರಾ ಹಂಗೆ? ಆ ರೀತಿ ನೀವು ಮಾತಾಡ್ತಾ ಇದ್ರೆ ಯು ಡೋಂಟ್ ನೋ ನಿಮ್ಮಲ್ಲಿ ಏನಿದೆ ಅಂತ. ಪವಿತ್ರಾತ್ಮನ ಶಕ್ತಿ, ಪುನರುತ್ಥಾನದ ಶಕ್ತಿ ಇರೋರು ಯಾರು ಕೂಡ ಹಿಂಗೆ ಮಾತಾಡಲ್ಲ. ಅವ್ರ ಕೊನೆಯವರೆಗೂ ಅವರ ಯೌವನದಂತೆ ಹೆಂಗೆ ವಾಕ್ಯ ಇರೋದು, ಅದ್ದಿಗೆ ಯೌವನವನ್ನು ತಿರುಗಿ ಬರಮಾಡೋ ರೀತಿಯಲ್ಲಿ ದೇವರು ನಮಗೆ ಶಕ್ತಿಯನ್ನ ಬರಮಾಡು. ಆ ಕಡೆ ಹೋಗೋದು ಬೇಡ, ತುಂಬ ಥಾಟ್ಸ್ ಬರ್ತಾ ಇದೆ. ಲೆಟ್ ಅವಾಯ್ಡ್ ದಟ್. ಓಕೆ, ಸೊ ಈ ಎಲ್ಲ ಇವು ಅಟ್ಲೀಸ್ಟ್ 10 ಪಾಯಿಂಟ್ ಹೇಳಿದ್ದೀನಿ. ಇವೆಲ್ಲರೂ ಏನು ಗೊತ್ತಾಗ್ತಂದ್ರೆ, ಯೇಸು ಸ್ವಾಮಿಯ ಮನುಷ್ಯನಾಗಿ ಈ ಲೋಕದಲ್ಲಿ ಇದ್ದಾಗ ಅದನ್ನು ಮಾಡಿದ ಎಲ್ಲ ಕಾರ್ಯಗಳು, ಪ್ರಾರಂಭದಿಂದ ಅಂತ್ಯದವರೆಗೂ ಮಾಡಿದ ಎಲ್ಲ ಕಾರ್ಯಗಳು ಯಾರ ಶಕ್ತಿಯಿಂದ ಮಾಡಿದ್ರು? ಆರ್ ಯು ಕನ್ವಿನ್ಸ್ ಅಬೌಟ್ ದಿಸ್? ಇನ್ನು ವಾಕ್ಯಗಳು ಬೇಕಾ? ಸೊ ಅದೇ ಪವಿತ್ರಾತ್ಮನ ಶಕ್ತಿ ಇವತ್ತು ನಮ್ಮೊಳಗಿದ್ದಾರೆ. ಅದಕ್ಕೆ ಯೇಸು ಹೇಳಿದ್ರು, ಯೋಹನ 14:12, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವವನು ನಾನು ಮಾಡುವ ಕಾರ್ಯಗಳನ್ನು ತಾನೂ ಸಹ ಮಾಡುತ್ತಾನೆ. ಯೇಸು ಏನು ಮಾಡಿದ್ರು? ನಮಗೇನು ಹೇಳ್ತಾ ಇದ್ದಾರೆ? ನಾನು ಮಾಡಿದ ಕಾರ್ಯಗಳನ್ನ ಹೇಳಿ, ಪಕ್ಕದಲ್ಲಿ ನೋಡಿ, ಯೇಸು ಮಾಡಿದ ಕಾರ್ಯಗಳು ನೀವು ಮಾಡ್ತೀರಾ ಅಂತೇಳಿ. ಎಷ್ಟು ಮಾಡ್ತಾ ಇದ್ದೀರಾ? ದಟ್ ಈಸ್ ದ ಡಿವೈನ್ ಪೊಟೆನ್ಷಿಯಲ್. ನಿಮ್ಮಲ್ಲಿರತಕ್ಕಂಥ ಸಾಮರ್ಥ್ಯ ಅದು. ಯೇಸು ಸ್ವಾಮಿ ಮಾಡಿದ ಕಾರ್ಯಗಳನ್ನು ಮಾಡುವ ಸಾಮರ್ಥ್ಯ, ಶಕ್ತಿ ದೇವರು ಒಳಗಿಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮತ್ತು ಇವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ಮಾಡುವನು, ಯಾಕೆಂದ್ರೆ ನಾನು ತಂದೆ ಬಳಿಗೆ ಹೋಗುತ್ತೇನೆ. ಹಲ್ಲೆಲೂಯಾ. ನಾನು ಮಾಡೋ ಕಾರ್ಯಗಳನ್ನು ಮಾತ್ರ ನೀವು ಮಾಡೋದಿಲ್ಲ, ನನಗಿಂತ ಹೆಚ್ಚಿನ ಕಾರ್ಯಗಳನ್ನು ಮಾಡ್ತೀರಾ ಎಂಬುದಾಗಿ. ಯಾಕೆ ಹೇಳಿದ್ರೆ ಯೇಸು ಸ್ವಾಮಿ ಮಾತು? ತನ್ನಲ್ಲಿ ಕ್ರಿಯೆ ಮಾಡಿದ ಪವಿತ್ರಾತ್ಮನು ಇವತ್ತು ನಮ್ಮಲ್ಲಿ ಇರೋದ್ರಿಂದ, ಪವಿತ್ರಾತ್ಮನು ಯೇಸುವಿನ ಇದ್ದುಕೊಂಡು ಯಾವ ಕಾರ್ಯಗಳನ್ನು ಮಾಡಿದ್ರು, ನಾವು ಕೂಡ ಆ ಕಾರ್ಯಗಳನ್ನು ಮಾಡಲು ಶಕ್ತರೆಂಬುದಾಗಿ ಯೇಸು ಸ್ವಾಮಿ ನೋಡಿ ಮಾತನ್ನು ಹೇಳ್ತಾ ಇದ್ದಾರೆ. ಶಿಷ್ಯರ ಜೀವಿತಗಳನ್ನು ಗಮನಿಸಿ, ಯೇಸು ಸ್ವಾಮಿ ಮಾಡಿದ ಕಾರ್ಯಗಳನ್ನು ಮಾಡಿದ್ರ ಇಲ್ವಾ? ಎಸ್ ಆರ್ ನೋ? ಎಲ್ಲ ಡೌಟ್ ಪಡ್ತಾ ಇದ್ರ? ಬೈಬಲ್ ಸರಿಯಾಗಿ ಓದಿ. ಅವ್ರಿಗಿಂತ ಹೆಚ್ಚಿನ ಕಾರ್ಯಗಳನ್ನು ಮಾಡಿದ್ರ? ಯೇಸು ಸ್ವಾಮಿಗಿಂತ ಹೆಚ್ಚಿನ ಕಾರ್ಯಗಳನ್ನು ಮಾಡಿದ್ರ ಅವರು? ಎಸ್ ಆರ್ ನೋ? ಯೇಸು ಸ್ವಾಮಿ ನೆರಳು ಬಿದ್ದು ಯಾರಾದ್ರು ವಾಸಿ ಆದ್ರ? ಯೇಸು ಸ್ವಾಮಿ ನೆರಳಿನಿಂದ ವಾಸಿ ಆದವರು ಯಾರಿದಾರ? ಇದಾರ ಇಲ್ವಾ? ಬಟ್ ಪೇತ್ರನ ನೆರಳು ಬಿದ್ದಾಗ ಅದೇ ಯೇಸು ಸ್ವಾಮಿಗೆ ಹೆಚ್ಚಿನ ಕಾರ್ಯಗಳನ್ನು ಮಾಡಿದ್ರ? ಪೌಲನ ಖರ್ಚೀಫ್ ತೊಗೊಂಡೋಗಿ ರೋಗಿಗಳ ಮೇಲೆ ದೆವ್ವಗಳು ಹಾಕಿದಾಗ ರೋಗಿಗಳು ವಾಸಿ ಆಗ್ತಾ ಇತ್ತು, ದೆವ್ವಗಳು ಓಡ್ತಾ ಇದ್ವು. ಯೇಸು ಸ್ವಾಮಿ ಖರ್ಚೀಫ್ ತೊಗೊಂಡು ಯಾರಾದ್ರೂ ರೋಗಗಳು ವಾಸಿ ಮಾಡಿದ್ರ? ಆದರೆ ಪೌಲನ ಖರ್ಚೀಫು ಅಂದರೆ ಯೇಸು ಸ್ವಾಮಿಗೆ ಹೆಚ್ಚಿನ ಕಾರ್ಯಗಳನ್ನು ಮಾಡಿದ್ರ? ಈ ಯೇಸು ಸ್ವಾಮಿ ಶಿಷ್ಯರೆಲ್ಲ ಕೂಡ, ಥಾಮಸ್ ಅಂತವರೆಲ್ಲ ಕೂಡ ಭಾರತ ದೇಶಕ್ಕೆ ಬಂದರು, ಬೇರೆ ಬೇರೆ ದೇಶಗಳೆಲ್ಲ ಹೋದ್ರು. ಯೇಸು ಸ್ವಾಮಿ ಹೋಗಿದ್ದ ಆ ದೇಶಗಳಿಗೆಲ್ಲ. ಬಟ್ ಶಿಷ್ಯರು ಯಾರು ಹೆಚ್ಚಿನ ಕಾರ್ಯಗಳನ್ನು ಮಾಡಿದ್ರು? ವಾವ್!
ಅದಕ್ಕೆ ಯೇಸು ಹೇಳ್ತಾರೆ, ನಾನು ಮಾಡಿದ ಕಾರ್ಯಗಳನ್ನು, ನನಗಿಂತ ಹೆಚ್ಚಿನ ಕಾರ್ಯಗಳನ್ನು, ಯಾಕಂದ್ರೆ ಯೇಸು ಸ್ವಾಮಿನಲ್ಲಿ ಕಾರ್ಯ ಮಾಡಿದಂಥ ಪವಿತ್ರಾತ್ಮನು. ಕೊನೆಯದಾಗಿ ಒಂದು ಪಾಯಿಂಟೇ ಹೇಳಿದೆ, ಸೆಕೆಂಡ್ ಪಾಯಿಂಟ್ ಹೇಳ್ಬಿಟ್ಟು ಓದ್ಬಿಟ್ಟು ಮುಗಿಸ್ಬಿಡ್ತೀನಿ ನಾನು. ಯೋಹನ ಬರೆಸುವಾರ್ತೆ 14, 15, 17. ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು, ವರ್ಷಿಪ್ ಟೀಮ್ ಕ್ಯಾನ್ ಕಮ್ ಅಪ್, ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲವು ನಿಮ್ಮೊಂದಿಗೆ ಇರುವುದಕ್ಕೆ ಕಳುಹಿಸಿಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿದೆಯೂ ಇರುವುದರಿಂದ ಆತನನ್ನು ಸ್ವೀಕರಿಸಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ಆತ ನಿಮ್ಮೊಂದಿಗೆ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ಯೇಸು ಸ್ವಾಮಿಯನ್ನು ಆತ ಶಿಲುಬೆಗೆ ಹಾಕಲ್ಪಟ್ಟಕ್ಕೆ ಕೆಲವೇ ಗಂಟೆಗಳಿದೆ. ಯೋಹನ ಬರೆಸುವಾರ್ತೆ 14, 15, 16 3 ಅಧ್ಯಾಯಗಳನ್ನು ಓದಿ. ಆ 3 ಅಧ್ಯಾಯಗಳು ಯೇಸು ಸ್ವಾಮಿಯು ಆ ಪಸ್ಕ ಹಬ್ಬವನ್ನು ಆಚರಿಸ್ಕೊಂಡ ಮೇಲೆ, ಶಿಷ್ಯರೊಂದಿಗೆ ಕೊನೆಯ ರಾತ್ರಿಯ ಭೋಜನ ಮಾಡಿದ ಮೇಲೆ, ಅವ್ರು ಗೆತ್ಸೆಮನೆ ತೋಟಕ್ಕೆ ಹೋಗುವ ದಾರಿಯಲ್ಲಿ ಈ 3 ಅಧ್ಯಾಯಗಳನ್ನು ಸಂಭಾಷಣೆಯಾಗಿ ಶಿಷ್ಯರಿಗೆ ತಿಳಿಸ್ತಾ ಇದ್ದಾರೆ. ಯೇಸುವಿಗೆ ಗೊತ್ತು ತನ್ನ ಸಮಯ ಹತ್ತಿರ ಆಗಿದೆ ಅಂತ. ಹಾಗೆ ತನ್ನ ಶಿಷ್ಯರು ನೋಡಿ ಹೇಳ್ತಾ ಇದ್ದಾನೆ, ನನ್ನ ಹಾಗೆ ಇನ್ನೊಬ್ಬ ವ್ಯಕ್ತಿಯನ್ನ ನಾನು ಕಳಿಸ್ಕೊಡ್ತಾ ಇದ್ದಾನೆ. ಹಿ ವಿಲ್ ಬಿ ಯುವರ್ ಹೆಲ್ಪರ್. ಆತನು ನಿಮಗೆ ಸಹಾಯಕನಾಗಿರ್ತಾನೆ. ಆತನ ಸತ್ಯದ ಆತ್ಮನು. 14, 15, 16 ಓದಿ ಅರ್ಥ ಆಗುತ್ತೆ ಯಾವ ರೀತಿ ಸಹಾಯ ಮಾಡ್ತಾರೆ ಅಂದ್ಬಿಟ್ಟು. ಮೊದಲನೇದು, ಯು ವಿಲ್ ಹೆಲ್ಪ್ ಯು ಬೈ ಟೀಚಿಂಗ್ ಆ್ಯಂಡ್ ರಿಮೈಂಡಿಂಗ್ ಆನ್ ಆಲ್ ಥಿಂಗ್ಸ್. ಪವಿತ್ರಾತ್ಮನ ಬೋಧಿಸ್ತಾರೆ. ಎಲ್ಲ ಯೇಸು ಸ್ವಾಮಿ ಹೇಳಿದ ಮಾತುಗಳನ್ನು ನೆನಪಿಗೆ ತರ್ತಾರೆ. ಹೋಲಿ ಸ್ಪಿರಿಟ್ ಹೆಲ್ಪ್ಸ್ ಬೈ ರಿವೀಲಿಂಗ್ ದ ಟ್ರೂತ್ ಆ್ಯಂಡ್ ಶೋಯಿಂಗ್ ದ ಥಿಂಗ್ಸ್ ಟು ಕಮ್ ಫೋರ್ತ್. ಪವಿತ್ರಾತ್ಮನು ಸತ್ಯವನ್ನು ನಮಗೆ ಪ್ರಕಟ ಮಾಡಿ ಬರುವಂಥ ಭವಿಷ್ಯದ ವಿಷಯಗಳನ್ನು ತಿಳಿಸ್ಕೊಡ್ತಾರೆ. Holy Spirit helps by convicting the world of sin, righteousness and judgment. ಈ ಲೋಕವನ್ನು ಪಾಪ, ನೀತಿವಂತಿಕೆ ಹಾಗೂ ರೈಚಸ್ನೆಸ್ ಆ್ಯಂಡ್ ಜಡ್ಜ್ಮೆಂಟ್ ಬರುವಂಥ ತೀರ್ಪಿನ ಮೇಲೆ ಆತನ ಮನವರಿಕೆ ಉಂಟು ಮಾಡ್ತಾನೆ ಎಂಬುದಾಗಿ. ಹೋಲಿ ಸ್ಪಿರಿಟ್ ಈಸ್ ಅವರ್ ಹೆಲ್ಪರ್. ಪವಿತ್ರಾತ್ಮನು ನಮ್ಮ ಸಹಾಯಕನು. ಯೇಸು ಸ್ವಾಮಿಗೆ ಗೊತ್ತಿತ್ತು. ಎಲ್ಲ ಕೇಳಿಸ್ಕೊಡಿ, ದಿಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ಇಂಪಾರ್ಟೆಂಟ್, ದಿಸ್ ವೆರಿ ಇಂಪಾರ್ಟೆಂಟ್. ಯೇಸು ಸ್ವಾಮಿಗೆ ಗೊತ್ತಿತ್ತು ಆತನ ಹೋಗೋ ಕ್ಷಣ ಬಂದಿದೆ ಎಂಬುದಾಗಿ. ಆತನ ಶಿಷ್ಯರು ಏನು ಅನುಭವಿಸ್ತಾರೆ ಮುಂದಿನ ದಿನಗಳಲ್ಲಿ ಎಂಬುದಾಗಿ ಆತನಿಗೆ ಗೊತ್ತಾಗಿತ್ತು. ಅವ್ರು ಏಕಾಂಗಿಗಳಾಗ್ತಾರೆ, ಅವ್ರು ಭಯ ಪಡ್ತಾರೆ, ಅವ್ರ ಮೇಲೆ ದೂರುಗಳು ಬರ್ತವೆ, ಅವರನ್ನು ಕೂಡ ಸೆರೆಮನೆಗಳಿಗೆ ಹಾಕ್ತಾರೆ, ಅವ್ರಿಗೂ ಶೋಧನೆ ಉಂಟಾಗತ್ತೆ, ಅವ್ರಿಗೂ ಕಷ್ಟಗಳು ಬರುತ್ತೆ, ಅವರು ಹೋಗುವ ಸಂಕಷ್ಟಗಳು ಎಲ್ಲ ಕೂಡ ಯೇಸುಸ್ವಾಮಿ ನೋಡ್ತಾ ಇದ್ದಾರೆ. ಅದಕ್ಕೆ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ಅವೆಲ್ಲವನ್ನು ಕೂಡ ತಾಳಿಕೊಳ್ಳುವುದಕ್ಕೆ, ಅವೆಲ್ಲವನ್ನು ಕೂಡ ಜಯಿಸೋದಕ್ಕೆ ಬೇರೊಬ್ಬ ಸಹಾಯಕನು. ನಾನು ನಿಮ್ಮ ಜೊತೆಯಲ್ಲಿ ಹೇಗಿದ್ದನೋ ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ, ನನ್ನ ಹಾಗೆ ಇರುವಂಥ ಇನ್ನೊಬ್ಬ ವ್ಯಕ್ತಿಯನ್ನ ನಿಮಗೆ ಕಳಿಸ್ಕೊಡ್ತಾ ಇದ್ದೇನೆ ಎಂಬುದಾಗಿ. ಎಲ್ಲ ಕೇಳಿಸ್ಕೊಡಿ. ಯೇಸು ಸ್ವಾಮಿಗೆ ನಮ್ಮ ಜೀವನದಲ್ಲಿ ನಾವು ಹಾದು ಹೋಗುವಂಥ ಎಲ್ಲ ಪರಿಸ್ಥಿತಿಗಳು ಮುಂಚೆನೇ ಗೊತ್ತು. ನಮ್ಮ ಕಷ್ಟಗಳು, ನಮ್ಮ ನೋವು, ನಮ್ಮ ಕಣ್ಣೀರು, ನಮ್ಮ ರೋಗಗಳು, ನಮ್ಮ ವೈಯಕ್ತಿಕ ಜೀವನದಲ್ಲಿ ಆಗೋದು ಹೋಗುವಂಥ ಸಂಕಷ್ಟಗಳು, ಮದುವೆಯ ಜೀವನದಲ್ಲಿ, ತಂದೆ ತಾಯಿಯ ವಿಷಯದಲ್ಲಿ, ಅವೆಲ್ಲವನ್ನು ಗೊತ್ತು. ಎಲ್ಲವನ್ನು ಗೊತ್ತಿದ್ದು ಯೇಸು ಸ್ವಾಮಿಯು ನಮಗೆ ಕಳಿಸ್ಕೊಟ್ಟಿರ್ತಕ್ಕಂಥ ಸೊಲ್ಯೂಷನ್, ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ಪ್ರಾಬ್ಲಮ್ಸ್, ಪವಿತ್ರಾತ್ಮ. ನಾವು ಬೇರೆ ಕಡೆ ಹುಡುಕ್ತಾ ಇದ್ದೇವೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ. ಎಷ್ಟು ಜನರಲ್ಲಿ ಹುಡುಕ್ತಾ ಇದ್ದೇವೆ, ಲೋಕದಲ್ಲಿ ಹುಡುಕ್ತಾ ಇದ್ದೇವೆ. ಕಮ್ ರನ್ನಿಂಗ್ ಟು ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನನ್ನು ಹುಡುಕಿ ಬನ್ನಿರಿ. ಆತನೊಟ್ಟಿಗೆ ಸಂಬಂಧವನ್ನು ಇಟ್ಕೊಳ್ಳಿ, ಆತನೊಟ್ಟಿಗೆ ಮಾತನಾಡಿರಿ, ಆತನೊಟ್ಟಿಗೆ ಕೇಳಿರಿ, ಆತನನ್ನು ಕಾರ್ಯ ಮಾಡೋಕ್ಕೆ ಅವಕಾಶ ಕೊಡಿ.